Hi friends, myself Madhavi. All of us want to earn money. Same way, we need to earn our health also. Without health, we can't do anything. How to earn health? Let us see. The four pillars of our health earning. The four pillars of earning health comes from the word earn. Earn stands EARN, earn. E stands daily doing the exercise, minimum 20 minutes. A stands for the attitude of good thinking. R is for rest, proper rest, minimum 6 to 8 hours. N is for nutrition. It is from the good food. We need to take proper food. Four pillars are very important. No one is more or no one is less. It's not like focusing on first three and leaving the fourth one. I need to be healthy means I have to concentrate on exercise, attitude, rest, and nutrition. But today we are going to discuss about nutrition, from where we are getting our food. How? How we will know? We make our food properly and we can keep our food, our body healthy. Eating good food, we can maintain good health also. So, what type of food we need to eat for the balanced diet? Now, we are going to get the details of how we can supply complete nutrition to our body to be healthy. Thank you, ma'am. Back to Yeah, Sanjay. thank you, Madhavi. You have done a very good job. So ಎಲ್ರಿಗೂ ಅರ್ಥ ಆಗಿದೆ ಅಂತ ಕಾಣುತ್ತೆ the introduction of our wellness program. ಈಗ we are going to have the session of wellness with the very brief but very important topics. ಯಾವುದನ್ನೆಲ್ಲ ನಾವು ಕವರ್ ಮಾಡಬೇಕು? How can we get into our full nutrition or full complete health? ಸೊ ಇದಕ್ಕೆ ನಾನು ಇವಾಗ ಕರಿತಾ ಇದ್ದೀನಿ ನಮ್ಮ ಗ್ರೇಟ್ ಲೀಡರ್ and she has got a very good experience with the wellness product, and more than that she keeps conducting the wellness program for her team. ಅದು ಡೌನ್ಲೈನ್ಸ್ ಆಗ್ಬೋದು, ಪ್ರಾಸ್ಪೆಕ್ಟಿಗ್ ಆಗ್ಬೋದು, ತುಂಬಾ ಜನಗಳಿಗೆ she is continuously keeping the session. ಸೊ ಅದಕ್ಕೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಸೀನಿಯರ್ ಡೈರೆಕ್ಟರ್ ಮಿಸಸ್ ಶಾರದಾಂಬಲ್ ಕೆ. ಸೊ ಪ್ಲೀಸ್ ಶಾರದಾ, you can unmute yourself and you can come. Yeah, thank you, ma'am. Good evening, friends. Good evening. ಇವತ್ತು ತುಂಬಾ ಚೆನ್ನಾಗಿ ಮಾಧವಿ ಅವರು ನಮಗೆ ಹೆಲ್ತ್ ಬಗ್ಗೆ ಇಂಟ್ರೊಡಕ್ಷನ್ ಮಾಡಿದ್ರು. ಥ್ಯಾಂಕ್ ಯು ಮಾಧವಿ. ಯಾಕಂದ್ರೆ ನಾವೆಲ್ಲ ಕೆಲಸ ಮಾಡ್ತೀವಿ, ಹಣದ ಹಿಂದ್ಗಡೆನೆ ಓಡಾಡ್ತಾ ಇರ್ತೀವಿ. ಓಕೆ, ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೋಡಿದಾಗ ವಿ ಜಸ್ಟ್ ರನ್ ಬಿಹೈಂಡ್ ಕ್ರಿಯೇಟಿಂಗ್ ವೆಲ್ತ್, ಬಟ್ ವಿಲ್ ಬಿ ಲೂಸಿಂಗ್ ಅವರ್ ಹೆಲ್ತ್. ಅಂಡ್ ಕೊನೆಗೆ ನಾವು ಏನ್ ಹೆಲ್ತ್ ವೆಲ್ತ್ ನ ಕ್ರಿಯೇಟ್ ಮಾಡಿದೀವಿ ಅದನ್ನ ಖರ್ಚು ಮಾಡೋದು ಏನಕ್ಕೆ ಅಂದ್ರೆ ಹೆಲ್ತ್ ನ ಗೇನ್ ಮಾಡೋದಕ್ಕೆ ಅಲ್ವಾ? ಸೊ ಹಾಗಾಗಿ ಫಸ್ಟ್ ಈಗ ನಾವು ಮಾಡ್ಬೇಕಾಗಿರೋದೇನಂದ್ರೆ ಉಲ್ಟಾ ಮಾಡ್ಕೊಳ್ಬೇಕು. ಫಸ್ಟ್ ನಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಖಂಡಿತ ನಾವು ವೆಲ್ತ್ ನ ಕ್ರಿಯೇಟ್ ಮಾಡಬಹುದು. ಸೊ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಇದ್ದಾಗ ಹೇಳಿರೋ ಪ್ರಕಾರ ನಮಗೆ ಒಳ್ಳೆ ಒಂದು ಪೌಷ್ಟಿಕಾಂಶ ಆಹಾರನ ನಾವು ತಗೊಳ್ಬೇಕಾಗಿರುತ್ತೆ. ಪೌಷ್ಟಿಕಾಂಶ ಆಹಾರ ಅಂದ್ರೆ ಏನು ಅಂತ ನೋಡಿದಾಗ ನಮ್ಮ ಸಮತೋಲನದ ಆಹಾರವನ್ನು ನಮ್ಮ ದಿನನಿತ್ಯ ಆಹಾರದಲ್ಲಿ ನಾವು ಸೇರಿಸ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ. ಆ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಅಲ್ಲಿ ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾಗಿರುವಂತ ಪದಾರ್ಥಗಳು ನೋಡಿದಾಗ ಪ್ರೋಟೀನ್ಸ್, ಯಾಕಂದ್ರೆ ಅದು ಸೆಲ್ ಬಿಲ್ಡಿಂಗ್ಗೆ ತುಂಬಾ ಬೇಕಾಗಿರೋದು. ಆಮೇಲೆ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ನಮಗೆ ಜಾಸ್ತಿ ಇರ್ಬೇಕು, ಯಾಕಂದ್ರೆ ಒಂದಕ್ಕೊಂದು ರಿಲೇಟೆಡ್ ಇದೆ ಅದು. ಸೊ ನಮ್ಮ ಪ್ರೋಟೀನ್ಸ್ ನ ಡೈಜೆಸ್ಟ್ ಮಾಡೋದಕ್ಕೂ ಕಾರ್ಬೋಹೈಡ್ರೇಟ್ಸ್ ಇಸ್ ಮೇನ್ಲಿ ರಿಕ್ವೈರ್ಡ್. ಓಕೆ, ಸೊ ಅದು ಕಾರ್ಬೋಹೈಡ್ರೇಟ್ಸ್ ಬೇಕಾಗಿರುತ್ತೆ. ಇಲ್ಲಿ ನಾವು ಒಂದೇ ಮೋನೋಗ್ರೈನ್ ಅಂತ ನಾವೇನ್ ಹೇಳ್ತೀವಿ, ನಾರ್ಮಲ್ ಆಗಿ ನಾವು ನೋಡಿದಾಗ ಬರೀ ಅಕ್ಕಿ ಜಾಸ್ತಿ ಯೂಸ್ ಮಾಡ್ತೀವಿ ಸೌತ್ ಇಂಡಿಯಾದಲ್ಲಿ ಅಲ್ವಾ? ಸೊ ಇಲ್ಲಿ ಎಲ್ಲಾ ವಿಧ ಗ್ರೈನ್ಸ್ ಗಳನ್ನು ನಾವು ಬಳಸಿ ತಗೊಂಡಾಗ ಅದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ನಮಗೆ
ಡೈಜೆಸ್ಟಿವ್ ನ ಸ್ವಲ್ಪ ಪೋಸ್ಟ್ಪೋನ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಅನ್ನು ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಅದರ ಜೊತೆಗೆ ಫ್ಯಾಟ್ ಇಸ್ ಆಲ್ಸೋ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಅಸ್. ಯಾಕಂದ್ರೆ ಕೊಬ್ಬಿನಂಶ ಇಲ್ಲ ಅಂದಾಗ ಖಂಡಿತ ನಮ್ಮ ದೇಹ ಆಹಾರ ಕೊಡಕ್ಕೂ ಆಗಲ್ಲ, ಮತ್ತೆ ಪ್ರೊಟೆಕ್ಷನ್ ಇರಲ್ಲ. ಸೊ ನಮ್ಮ ಬೋನ್ಸ್ಗಳು ಬರೀ ಸ್ಕೆಲಿಟಲ್ ಸಿಸ್ಟಮ್ ಇದ್ದಂಗೆ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಫ್ಯಾಟ್ಸ್ಗಳು ಬೇಕಾಗಿರುತ್ತೆ. ಆ ಫ್ಯಾಟ್ಸ್ ನಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ಫ್ಯಾಟ್ ಅಂತ ಹೇಳ್ತೀವಿ. ಅದು ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋದಕ್ಕೆ, ಲಿವಿಂಗ್ ನಮ್ಮ ಆರ್ಗನ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ನಮ್ಮ ದೇಹದಲ್ಲಿ ಬರುವಂತ ನ್ಯೂಟ್ರಿಯನ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಈ ಫ್ಯಾಟ್ ಹೆಲ್ಪ್ ಮಾಡುತ್ತೆ. ಲೈಕ್ ವಿಟಮಿನ್ಸ್ ಆಗಿರ್ಬೋದು, ಇದನ್ನ ವಿಟಮಿನ್ ಎ ಮತ್ತೆ ಡಿ, ಕೆ, ಇ, ಈ 4 ವಿಟಮಿನ್ಸ್ ಅನ್ನ ನಮ್ಮ ದೇಹಕ್ಕೆ ಅಬ್ಸರ್ವ್ ಮಾಡೋದಕ್ಕೆ ಈ ಫ್ಯಾಟಿನ ಅಂಶ ತುಂಬಾ ಬೇಕಾಗಿರುತ್ತೆ. ಸೊ ಇದರಲ್ಲಿ ನಾವು ತಗೊಳ್ಬೇಕಾಗಿರೋದು ಏನಂದ್ರೆ ಎಕ್ಸಸ್ ಆಗಿ ಯಾವುದನ್ನು ತಗೊಳ್ಬಾರ್ದು. ನಮ್ಮ ದೇಹಕ್ಕೆ ಎಷ್ಟು ಬೇಕಾಗಿರುತ್ತೋ ಅದನ್ನ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಾವು ತಗೊಂಡು ಹೋಗ್ತಾ ಇದ್ದಾಗ ಖಂಡಿತ ನಾವು ಆರೋಗ್ಯವಾಗಿ ಇರಬಹುದು. ಮತ್ತೆ ನೀರಿನ ಅಂಶ ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ ನೋಡಿದಾಗ ವಾಟರ್ ಸುಮಾರು ಬೇಕಾಗಿರುತ್ತೆ. ಸೊ ಆ ಲಿಕ್ವಿಡ್ ಫಾರ್ಮ್ ಅಲ್ಲಿ ನಾವು ಏನೆಲ್ಲ ತಗೊಳಕ್ ಆಗುತ್ತೆ, ಒಂದು ಪ್ಲೇನ್ ವಾಟರ್ ಆಗಿರ್ಬೋದು, ಅಥವಾ ಜ್ಯೂಸಸ್ ಗಳಾಗಿರ್ಬೋದು, ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಯಾವುದು ಜ್ಯೂಸಿ ಆಗಿರುತ್ತೆ ಅಂತದನ್ನ ನಾವು ತಗೊಂಡಾಗ ನಮ್ಮ ತಗೊಳ್ಳೋ ಅಂತ ಆಹಾರವನ್ನ ಬ್ಲಡ್ ಸರ್ಕ್ಯುಲೇಷನ್ಗೆ ಎಲ್ಲದಕ್ಕೂ ನಮ್ಮ ಆ ವಾಟರ್ ಲಿಕ್ವಿಡ್ ಫಾರ್ಮ್ ತುಂಬಾ ಅವಶ್ಯಕತೆಯಾಗಿ ಇರುವಂತದ್ದು. ಅಂಡ್ ಮೈಕ್ರೋ ನ್ಯೂಟ್ರಿಯನ್ಸ್ ಅಂತ ನೋಡಿದಾಗ ನಮಗೆ ಮಲ್ಟಿವಿಟಮಿನ್ಸ್ ಮತ್ತೆ ಮಿನರಲ್ಸ್ ತುಂಬಾ ಅವಶ್ಯಕತೆ ಬೇಕಾಗಿರುತ್ತೆ. ಓಕೆ, ಸೊ ಒಂದೊಂದು ಇದೆಲ್ಲ ಒಂದು ಕಾಂಪ್ಲೆಕ್ಸ್ ಆಗಿ ಸೇರಿದ್ರೆ ಮಾತ್ರ ಒಂದು ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡು ಮಾಡ್ಬೇಕಂದ್ರೆ ಆದಷ್ಟು ನಮ್ಮ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಇದನ್ನೆಲ್ಲ ನಾವು ಉಪಯೋಗ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ನಮ್ಮ ದಿನನಿತ್ಯ ಆಹಾರದಲ್ಲಿ ಪ್ರೋಟೀನ್ಸ್ಗಳು ತಗೊಳ್ಬೇಕು, ಕಾರ್ಬೋಹೈಡ್ರೇಟ್ಸು ತಗೊಳ್ಬೇಕು, ಎಣ್ಣೆ ಅಂಶನೂ ಸ್ವಲ್ಪ ಬೇಕಾಗಿರುತ್ತೆ, ಹಣ್ಣು ತರಕಾರಿಗಳು ಜಾಸ್ತಿ ಬೇಕಾಗಿರುತ್ತೆ. ಸೊ ಇದನ್ನೆಲ್ಲ ನಾವು ದಿನನಿತ್ಯ ತಗೊಂಡು ಬ್ಯಾಲೆನ್ಸ್ಡ್ ಡಯಟ್ ಆಗಿ ಮಾಡಿದಾಗ ಮಾತ್ರ ನಾವು ಹೆಲ್ತಿಯಾಗಿ ಇರಕ್ಕಾಗತ್ತೆ. ಜಂಕ್ ಫುಡ್ಸ್ ನ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಈ ಲೈಫ್ ಸ್ಟೈಲ್ ಈಗ ಚೇಂಜ್ ಆಗಿರೋದ್ರಿಂದ ನಾವೆಲ್ಲ ಆಲ್ಮೋಸ್ಟ್ ರೆಡಿಮೇಡ್ ಫುಡ್ಸ್ ಆ ತರದಕ್ಕೆ ಹೋಗೋದ್ರಿಂದ ಕಾಯಿಲೆಗಳು ನಮಗೆ ಈಗ ಜಾಸ್ತಿ ಬರ್ತಾ ಇದೆ. ಸೊ ಆ ಹೆಲ್ತ್ ನ ನಾವು ಮೇಂಟೈನ್ ಮಾಡ್ಕೊಳ್ಬೇಕು ಅಂದ್ರೆ, ಒಂದು ನಾವು ಮಾಡುವಂತ ಡೈಲಿ ತಗೊಳ್ಳುವಂತ ಫುಡ್, ಮನೆಯಲ್ಲಿ ಪ್ರಿಪೇರ್ ಮಾಡುವಂತ ಫುಡ್ ನ ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಮಾಡಿ ಕೊಡೋದ್ರಿಂದ ಒಳ್ಳೇದು. ಇನ್ ಕೇಸ್ ಈ ಮನೆಯಲ್ಲಿ ನಾವು ತಗೊಳ್ಳೋಂತ ತರಕಾರಿಗಳು, ಹಣ್ಣುಗಳು ಮತ್ತೆ ಬೇರೆ ಏನೇನ್ ಇಂಗ್ರೀಡಿಯೆಂಟ್ಸ್ ನಾವು ತಗೊಳ್ತಾ ಇದ್ದೀವಿ ಅದರಿಂದನೂ ನಮಗೆ ನಮ್ಮ ದೇಹಕ್ಕೆ ಬೇಕಾಗಿರುವಂತ ಪೌಷ್ಟಿಕಾಂಶ ಸಿಗ್ಲಿಲ್ಲ ಅಂತ, ಕಡಿಮೆ ಆಯ್ತು, ಸೊ ಒಂದು ಇನ್ಅಡಿಕ್ವೇಟ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳಿದಾಗ ಮಾತ್ರ ನಾವು ಸಪ್ಲಿಮೆಂಟ್ಸ್ ನ ಹೊರಗಡೆಯಿಂದ ತಗೊಳ್ಬೇಕಾಗಿ ಬರುತ್ತೆ. ಸೊ ಈ ನಡುವೆ ಇರುವಂತ ಲೈಫ್ ಸ್ಟೈಲ್ಗಳಲ್ಲಿ ಮತ್ತೆ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಆದಷ್ಟು ಕೆಮಿಕಲ್ ಪೆಸ್ಟಿಸೈಡ್ಸ್ ಇದೆಲ್ಲ ಹಾಕಿ ಬೆಳೆಸೋದ್ ಮುಖಾಂತರ ನಮಗೆ ದೇಹಕ್ಕೆ ಬೇಕಾಗಿರುವಂತ ಬ್ಯಾಲೆನ್ಸ್ಡ್ ಡಯಟ್ ಆಗಿ ನಮ್ಗೆ ಸಿಗ್ತಾ ಇಲ್ಲ, ಮತ್ತೆ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರಲ್ಲ. ಒಂದು ಕುಕ್ಕಿಂಗ್ ಅಲ್ಲಿ ಜಾಸ್ತಿ ಓವರ್ ಕುಕ್ ಮಾಡ್ತೀವಿ, ಅವಾಗ ಹೋಗುತ್ತೆ ಅಲ್ವಾ. ಮತ್ತೆ ನಮಗೆ ಇಂಗ್ರೀಡಿಯೆಂಟ್ಸ್ ಬರೋದು ಸುಮಾರು ಲಾಂಗ್ ಫಾರ್ಮ್ ಇಂದ ನಮ್ ಕೈಗೆ ಬರೋ ಅಷ್ಟೊತ್ತಿಗೆ ಅದು ಟೈಮು ಆಗಿರುತ್ತೆ, ಫ್ರೆಶ್ ಆಗಿರಲ್ಲ. ಸೊ ಅದನ್ನೂ ಅರ್ಧ ನ್ಯೂಟ್ರಿಯನ್ಸ್ ಹೋಗಿರುತ್ತೆ. ಸೊ ಈ ತರ ಮಾಡೋದ್ರಿಂದ ನಾವು ಸಪ್ಲಿಮೆಂಟ್ಸ್ ಅನ್ನೋದನ್ನ ನಾವು ಖಂಡಿತ ಹೊರಗಡೆಯಿಂದ ತಗೊಳ್ಳಬೇಕಾಗಿರೋ ಪರಿಸ್ಥಿತಿಗೆ ನಾವೆಲ್ಲರೂ ಇವಾಗ ಬಂದಿದ್ದೀವಿ. ಸೊ ಈ ಸಪ್ಲಿಮೆಂಟ್ಸ್ ಅನ್ನ ನಮಗೆ ಮೋದಿ ಕೇರ್ ಅವರು ಒಳ್ಳೆ ರೀತಿಯ ಸಪ್ಲಿಮೆಂಟ್ಸ್ ಅನ್ನ ನಮ್ಗೆ ಕೊಟ್ಟಿದ್ದಾರೆ. ಇದು ಮಾಡರ್ನ್ ಸೈನ್ಸ್ ಮತ್ತೆ ಆಯುರ್ವೇದ ಇದು ಎರಡು ಕಾಂಬಿನೇಷನ್ ಅಲ್ಲಿ ಮಾಡಿರುವಂತ ಇಂಗ್ರೀಡಿಯೆಂಟ್ಸ್ ನಮಗೆ ವೆಲ್ತ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಮೋದಿ ಕೇರ್ ವೆಲ್ತ್ ಸಪ್ಲಿಮೆಂಟ್ಸ್ ಗೆ ಪ್ರೆಸ್ಟಿಜಿಯಸ್ ಅವಾರ್ಡ್ಸ್ 2 ಸಿಕ್ಕಿದೆ. ಒಂದು ನ್ಯೂಟ್ರಾ ಇದು ವೆಲ್ ಬ್ರ್ಯಾಂಡ್ಗೆ ನ್ಯೂಟ್ರಿಷನ್ ಬ್ರ್ಯಾಂಡ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ. ಅದ ಅಲ್ಲದೆ ಇನ್ನೊಂದು ಬೆಸ್ಟ್ ನ್ಯೂಟ್ರಾಸಿಟಿಕಲ್ ಕಂಪನಿ ಅಂತ ಕಂಪನಿಗೂ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್ ಸಿಕ್ಕಿದೆ.
ಸೊ ಈಗ ನಾವು ಮೋದಿ ಕೇರ್ ಪ್ರಾಡಕ್ಟ್ಸ್ ಅಂತ ನೋಡಿದಾಗ ಒಂದು ಎಲ್ಲ ಸಾಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ವಿ, ಬಟ್ ಇದನ್ನ ಒಂದು ಕ್ಯಾಟಗರೈಸ್ ಮಾಡಿದ್ದಾರೆ. ಸುಮಾರು ಒಂದು 17 ಪ್ರಾಡಕ್ಟ್ಗಳು ಮೋದಿ ಕೇರ್ ಅಲ್ಲಿ ವೆಲ್ ರೇಂಜ್ ಪ್ರಾಡಕ್ಟ್ಸ್ ಗಳಲ್ಲಿ ಇದೆ. ಈ 17 ಪ್ರಾಡಕ್ಟ್ಗಳಲ್ಲಿ ನಮಗೆ ಒಂದು 5 ಕ್ಯಾಟಗರಿಯಾಗಿ ಸಾರ್ಟ್ ಔಟ್ ಮಾಡಿದ್ದಾರೆ. ಏನು ಅಂದ್ರೆ ಫಸ್ಟ್ ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್, ನಾವು ಆರೋಗ್ಯವಾಗಿ ಇರಬೇಕು, ಜನರಲ್ ಆಗಿ ಹೆಲ್ತಿಯಾಗಿ ಇರಬೇಕು, ಟಯರ್ಡ್ನೆಸ್ ಇರಬಾರ್ದು. ಈ ತರ ಇರೋರಿಗೆ ನಾವು ಒಂದು 10 ಪ್ರಾಡಕ್ಟ್ ಓವರ್ ಆಲ್ ವೆಲ್ ಬೀಯಿಂಗ್ ಅಲ್ಲಿ ಬಂದಿದೆ. ಅದು ಬಿಟ್ಟು ಪ್ರಾಬ್ಲಮ್ಯಾಟಿಕ್ ಅಂತ ಹೇಳ್ತೀವಿ, ಅಥವಾ ಒಂದು ಆರ್ಗನ್ಸ್ ನ ಕೇರ್ ತಗೊಳ್ಬೇಕು ಅಂತ ಇದ್ದಾಗ ಹಾರ್ಟ್ ಕೇರ್, ಮತ್ತೆ ಡೈಜೆಸ್ಟಿವ್ ಕೇರ್ ಅಂಡ್ ಬೋನ್ಸ್ ಮತ್ತೆ ಜಾಯಿಂಟ್ ಕೇರ್ ಅಂತ ಹೇಳ್ತೀವಿ. ಅಂಡ್ 4ನೇದು ಮಕ್ಕಳಿಗೋಸ್ಕರನು ಅವರ ರಕ್ಷಣೆಗೋಸ್ಕರ ಒಂದು ಸಪ್ಲಿಮೆಂಟ್ ಆಗಿ ಇಲ್ಲಿ ತಂದಿದ್ದಾರೆ. ಸೊ ಈ ಪ್ರಾಡಕ್ಟ್ ಗಳನ್ನ ನೋಡಿದಾಗ ಫಸ್ಟ್ ನಮಗೆ ಇರುವಂತದ್ದು ಓವರ್ ಆಲ್ ವೆಲ್ ಬೀಯಿಂಗ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಇದು ಎಲ್ಲರೂ ಇಂಥವರೇ ತಗೊಳ್ಬೇಕು ಅಂತಿಲ್ಲ, ಎವ್ರಿ ಒನ್ ಕ್ಯಾನ್ ಯೂಟಿಲೈಸ್ ದಿಸ್. ಯಾಕಂದ್ರೆ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ನಮಗೆ ಬೇಕಾಗಿರೋದು. ಸೊ ಇಲ್ಲಿ ಫಸ್ಟ್ ನಮಗೆ ಪ್ರೋಟೀನ್ಸ್ ಬರಕ್ ಮುಂಚೆ ಫಸ್ಟ್ ಏನಂದ್ರೆ ನಮ್ಮಲ್ಲಿ ಡಿಟಾಕ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಈ ಡಿಟಾಕ್ಸ್ ಪ್ರಾಡಕ್ಟ್ಸ್ ಏನಕ್ಕೆ ಅಂದ್ರೆ ನಮ್ಮ ಬಾಡಿನಲ್ಲಿ ಇರುವಂತ ಟಾಕ್ಸಿನ್ಸ್ ನ ರಿಮೂವ್ ಮಾಡೋದಕ್ಕೆ. ಸೊ ಫಸ್ಟ್ ನಾವು ಬಾಡಿನಲ್ಲಿ ಇರುವಂತ ಟಾಕ್ಸಿನ್ಸ್ ನ ರಿಮೂವ್ ಮಾಡಿದಾಗ ನಮಗೆ ಖಂಡಿತ ನಾವು ಯಾವುದೇ ಸಪ್ಲಿಮೆಂಟ್ ಆಗ್ಲಿ ಏನೇ ಆಹಾರ ತಗೊಂಡ್ರೇನು ಅದ ನಮ್ಮ ಬಾಡಿಗೆ ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಫಸ್ಟ್ ನಾವು ನಮ್ಮನ್ನ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಮೋದಿ ಕೇರ್ ಡಿಟಾಕ್ಸ್ ವೆಲ್ ಡಿಟಾಕ್ಸ್ ಅಂತ ಇದೆ. ಇದು ಪ್ಯೂರ್ಲಿ ಅನ್ ಆಯುರ್ವೇದಿಕ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಒಂದು 8 ಮೂಲಿಕೆಗಳಿಂದ ಮಾಡಿರುವಂಥದ್ದು. ಇದರಲ್ಲಿ ತ್ರಿಫಲ ಇದೆ, ಮತ್ತೆ ವರುಣ್ ಅಂತ ಇದೆ, ನೀಮ್ ಇದೆ. ಸೊ ಇದು ಎಲ್ಲಾನು ಒಂದೊಂದು ಅದರ ಗುಣಗಳ ಬಗ್ಗೆ ಮಾಡಿರೋದ್ರಿಂದ ನಮ್ಮ ದೇಹದಲ್ಲಿ ಅದು ನಮ್ಮ ಟಾಕ್ಸಿನ್ಸ್ ನ ಸ್ಕಿನ್ ಇಂದ ಇರೋ ಟಾಕ್ಸಿನ್ಸ್ ಆಗಿರ್ಬೋದು, ಮತ್ತೆ ಹೇರ್ ನಲ್ಲಿ ಇರುವಂತ ಟಾಕ್ಸಿನ್ಸ್ ಆಗಿರ್ಬೋದು, ಸ್ಟಮಕ್ ಅಲ್ಲಿ ಲಿವರ್ ಅಲ್ಲಿ ಇರುವಂತ ಟಾಕ್ಸಿನ್ಸ್ ಗಳು ಎಲ್ಲಾನು ಓವರ್ ಆಲ್ ಬಾಡಿನಲ್ಲಿ ಇರುವಂತ ಟಾಕ್ಸಿನ್ಸ್ ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದು 12 years ಅಂಡ್ ಅಬೌವ್ ಯಾರು ಬೇಕಾದ್ರೂ ತಗೊಳ್ಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ನೋಡಿದಾಗ ನಮ್ಮಲ್ಲಿ 3 ಜ್ಯೂಸಸ್ ಫಾರ್ಮ್ ಅಲ್ಲಿ ತಂದಿದ್ದಾರೆ. ಅದು ಏನಂದ್ರೆ ನೋನಿ ಇಸ್ ಆಲ್ಸೋ in toxins. Okay. Hello. Yeah. So ನೋನಿ ಇಸ್ ಒನ್ ಆಫ್ ದ ಬೆಸ್ಟ್ ಟಾಕ್ಸಿನ್ಸ್ ರಿಮೂವಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮತ್ತೆ ಅದರಲ್ಲಿ ಒಂದು 150 ಕಾಯಿಲೆಗಳಿಗೆ ಬೇಕಾಗಿರುವಂತ ಒಂದು ಹೆಲ್ತ್ ಟಾನಿಕ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಅದು ನಮ್ಮ ಬ್ಲಡ್ ನ ಪ್ಯೂರಿಫೈ ಮಾಡುತ್ತೆ, ಇಂಡೈಜೆಷನ್ ಮತ್ತೆ ಅಸಿಡಿಟಿನ ಕಡಿಮೆ ಮಾಡುತ್ತೆ, ಹೇರ್ ಪ್ರಾಬ್ಲಮ್ ಇರ್ಬೋದು, ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಕಾನ್ಸ್ಟಿಪೇಷನ್, ಬೇಕಾದಷ್ಟು ಎಲ್ಲ ಇದಕ್ಕೂ ಈ ನೋನಿ ಒಂದು ಫ್ರೂಟ್ ಇಂದ ತೆಗ್ದಿರೋಂಥ ಜ್ಯೂಸ್ ಇದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಯಾರೆಲ್ಲ ತಗೊಳ್ಬೇಕು ಅಂತ ಇದ್ದಾಗ ನೋಡಿದಾಗ ಒಂದು 6 ವರ್ಷದಿಂದ 12 years ವರೆಗೂ ನಾವು half the quantity ಕೊಡಬೇಕು. ಅಂಡ್ 12 years and above we can take the normal quantity of 20 ml per day. 20 ml per day ಅಂದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಬಿಫೋರ್ ಫುಡ್ ಅಂತ ಹೇಳ್ತೀವಿ. ಸೊ ಡಿಟಾಕ್ಸಿಂಗ್ ಅನ್ನೋದು ಯಾವಾಗ್ಲೂ ಬಿಫೋರ್ ಫುಡ್ ನಾವು ತಗೊಳ್ಬೇಕಾಗಿರೋದು. ಅಂಡ್ ಅದು ನಮ್ಮ ದೇಹದಲ್ಲಿರುವಂತ ಎಲ್ಲಾ ಕ್ರಿಯೆಗಳನ್ನ ಫಂಕ್ಷನ್ಸ್ ನ ಸರಿ ಮಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾವು ಬೇಸಿಕ್ ಆಮ್ಲ ಅಂತ ಒಂದಿದೆ, ಮತ್ತೆ ಆಲೋವೆರಾ ಜ್ಯೂಸ್ ಅಂತ ಇದೆ. ಸೊ ಇದು 3 ಅಷ್ಟೇ ನಮ್ಮ ದೇಹದಲ್ಲಿ ಟಾಕ್ಸಿಫಿಕೇಶನ್ ಆಗಿರ್ಬೋದು, ವಿಟಮಿನ್ಸ್ ಕೊಡೋದಾಗಿರ್ಬೋದು, ಅದರಲ್ಲಿ ಯಾರಿಗೆ ಯಾವುದು ಬೇಕೋ ಅದನ್ನ ನಾವು ಯೂಟಿಲೈಸ್ ಮಾಡ್ಕೊಳ್ಬಹುದು. ಅಂಡ್ ದೆನ್ ದ ಥರ್ಡ್ ಇದು ನೋಡಿದಾಗ ಮೇನ್ ಬೇಸಿಕ್ ಇಂಗ್ರೀಡಿಯಂಟ್ ಫಾರ್ ಅವರ್ ಬಾಡಿ ಅಂತ ಹೇಳ್ದಲ್ಲ, ಸೆಲ್ಸ್ ಫಾರ್ಮೇಶನ್ಗೆ ಇದಕ್ಕೆ ಪ್ರೋಟೀನ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್. ಸೊ ಈ ಪ್ರೋಟೀನ್ ಡಿಫಿಷಿಯನ್ಸಿ ಅಂತ ನೋಡಿದಾಗ ನಮ್ಮಲ್ಲಿ ಹೇರ್ ಫಾಲ್ ಆಗಿರ್ಬೋದು, ಇಲ್ಲ ಕೆಲವರಿಗೆ ಹಿಮೋಗ್ಲೋಬಿನ್ ಕಂಟೆಂಟ್ ತುಂಬಾ ಕಮ್ಮಿ ಇರೋದ್ರಿಂದ ಟಯರ್ಡ್ನೆಸ್ ಆಗುತ್ತೆ, ಒಂಥರ ಫ್ಯಾಟಿಕ್ನೆಸ್ ಇರುತ್ತೆ, ಅಂಡ್ ನೇಲ್ಸ್ ಎಲ್ಲ ಒಂಥರ ಬ್ರಿಟಲ್ ನೇಲ್ಸ್ ಆಗಿ ಇರುತ್ತೆ, ಅಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೂ
ಈ ಪ್ರೋಟೀನ್ಸ್ ತಗೊಳ್ಳೋದ್ರಿಂದ ನಾರಿನ ಶಕ್ತಿ ಅದರಲ್ಲಿ ಜಾಸ್ತಿ ಇರೋದ್ರಿಂದ ನಮಗೆ ಈ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ಸ್ ಕೊಡುವಂತ ಒಂದು ಪ್ರಾಡಕ್ಟ್ ಪ್ರೋಟೀನ್ಸ್. ಅಂಡ್ ಇದು ಯಾವ ತರ ಅಂದ್ರೆ ನಮ್ಮ ತೂಕ ಯಾವ್ದು ಎಷ್ಟಿದೆ, ನಮ್ಮ ಬಾಡಿ ವೇಟ್ ಎಷ್ಟಿದೆಯೋ ಅಷ್ಟಿಗೆ, ಬಿಕಾಸ್ 1 ಗ್ರಾಮ್ ಪರ್ kg ಆಫ್ ಯೋರ್ ಬಾಡಿ ವೇಟ್ ಅಂತ ಹೇಳ್ತೀವಿ. ಸೊ ಅಂಡ್ ನಮ್ಮ ಮೋದಿಕೇರಲ್ಲಿ ಆಲ್ ಪ್ಲಾಂಟ್ ಪ್ರೋಟೀನ್ ಪೌಡರ್ ಅನ್ನೋದು ಇಟ್ ಇಸ್ ಪ್ಯೂರ್ಲಿ ಅ ಪ್ಲಾಂಟ್ ಪ್ರೋಟೀನ್ ಅಂಡ್ ಇಟ್ ಇಸ್ 100% ವೆಜಿಟೇರಿಯನ್ ಅಂಡ್ ಈಸಿಲಿ ಡೈಜೆಸ್ಟಬಲ್. ಯಾಕಂದ್ರೆ ಕೆಲವರಿಗೆ ನಾವು ಹೇಳ್ಬೋದು ಪ್ರೋಟೀನ್ಸ್ ತಗೊಂಡಾಗ ಡೈಜೆಸ್ಟ್ ಆಗಲ್ಲ ಅಂತ. ನಾವು ಬೇಳೆಗಳು ಅಂಥದ್ದೆಲ್ಲ ತಗೊಂಡಾಗ ನಮ್ಗೆ ಡೈಜೆಷನ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಇರುವಂತದ್ದು ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಸೋಯಾ ಮತ್ತೆ ವೀಟ್ ಅಂಡ್ ಯೆಲ್ಲೋ ಪೀಸ್. ಸೊ ಇದರಿಂದ ಬರೀ ಪ್ರೋಟೀನ್ ಅಂಶನ ಎಕ್ಸ್ಟ್ರಾಕ್ಟ್ ಮಾಡಿ ಐಸೋಲೇಟ್ ಫಾರ್ಮ್ ಅಲ್ಲಿ ಇಟ್ಟಿರೋದ್ರಿಂದ ಇದು ಖಂಡಿತ ನಮಗೆ ಬೇಗ ಈಸಿಲಿ ಡೈಜೆಸ್ಟಬಲ್ ಆಗುತ್ತೆ ಅಂಡ್ ನಮ್ಮ ಬಾಡಿಯಲ್ಲಿ ಇರುವಂತ ಸೆಲ್ಸ್ ಗಳಿಗೆ ಒಂದು ಫಾರ್ಮೇಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆ ಸೆಲ್ಸ್ ಫಾರ್ಮೇಶನ್ಗೆ ನಾವು ತಗೊಳ್ಬೇಕು ಅಂತ ಹೇಳಿದಾಗ ಎಲ್ಲ ಜೀವಕೋಶಗಳಿಗೂ ಒಂದು ಸಮಯ ಅಂತ ಇರುತ್ತೆ, ಲೈಕ್ ಆಯುಸ್ಸು ಅಂತ ಹೇಳ್ತೀವಿ. ಸೊ ಒಂದು ಫಾರ್ಮ್ ಆಗಿ ಅದಿಷ್ಟು ದಿವಸ ಆದ್ಮೇಲೆ ದ ಲೈಫ್ ಗೆಟ್ಸ್ ಎಂಡ್. ಸೊ ಅವಾಗ ಆ ಸೆಲ್ಲು ಸಾಯುತ್ತೆ. ಆ ಡೆಡ್ ಸೆಲ್ಸ್ ಗಳು ಹೋಗಿ ಮತ್ತೆ ಹೊಸ ಸೆಲ್ ಬರೋದಿಕ್ಕೆ ನಮ್ಗೆ ದಿನನಿತ್ಯ ಪ್ರೋಟೀನ್ ಅಂಶ ಬೇಕಾಗಿರುತ್ತೆ. ಪ್ಲಸ್ ನಮ್ಮ ಎನರ್ಜಿ ಬಿಲ್ಡ್ ಆಗ್ತಾನೆ ನಮ್ಮ ಎನರ್ಜಿ ಎಷ್ಟು ಯೂಟಿಲೈಸ್ ಮಾಡ್ಕೊಳ್ತೀವೋ ಅದಕ್ಕೆ ಆ ಪ್ರೋಟೀನ್ಸ್ಗಳು ತುಂಬಾ ಬೇಕಾಗಿರುತ್ತೆ. ಅಂಡ್ ಇದು ಯಾರಿಗೆಲ್ಲ ಕೊಡಬಹುದು ಅಂದಾಗ ಇದು ಟೇಸ್ಟ್ಲೆಸ್ ಪೌಡರ್. ಹಾಗಾಗಿ ನೀವು ತಗೊಳ್ಳುವಂತ ಯಾವುದೇ ಒಂದು ಅಡಿಗೆ ಆಗಿರ್ಬಹುದು, ಜ್ಯೂಸ್ ಆಗಿರ್ಬಹುದು, ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು. 4 years and above ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಇಟ್ ಫಾರ್ ಎವ್ರಿಬಡಿ. ಅದಕ್ಕೇನು ಏಜ್ ಲಿಮಿಟ್ ಅಂತ ಇಲ್ಲ. 4 ವರ್ಷದಿಂದ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಈಸಿಲಿ ಡೈಜೆಸ್ಟಿಬಲ್ ಆಗುತ್ತೆ. ನೆಕ್ಸ್ಟ್ ಕೆಲವರಿಗೆ ನಮ್ಮ ಬಾಡಿ ತೂಕನ ಮ್ಯಾನೇಜ್ ಮಾಡಬೇಕು ಅಂತ ಇರುತ್ತೆ. ಮತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಮಸಲ್ ಸ್ಟ್ರೆಂತ್ ಆಗಿರ್ಬೇಕು ಅಂತ ಹೇಳುವಾಗ್ಲೂ ನಮ್ಮಲ್ಲಿ ಪ್ರೋಟೀನ್ಸ್ ಅಲ್ಲಿ ಇನ್ನೊಂದು ಕ್ಯಾಟಗರಿ ಆಗಿ ಪ್ರೋಟೀನ್ ಕ್ರಸ್ಟ್ ಅಂತ ಕೊಟ್ಟಿದ್ದಾರೆ. ಇದು ಬರೀ ಹಾಲಲ್ಲಿ ಮಾತ್ರ ಮಿಕ್ಸ್ ಮಾಡಿ ಕುಡಿಬೇಕಾಗಿರೋದು. ಯಾಕಂದ್ರೆ ಇದರಲ್ಲಿ ಫ್ಲೇವರ್ ಸ್ವೀಟ್ ವೆಲ್ವೆಟ್ ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ನಾವು ಬೇರೆ ಯಾವ್ದಲ್ಲೂ ಮಿಕ್ಸ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಹಾಲಿನ ಜೊತೆಗೆ ನಾವು ತಗೊಳ್ಬಹುದು. ಅಂಡ್ ಮೂರನೇದಾಗಿ ಪ್ರೋಟೀನ್ಸ್ ಆಯ್ತು. ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಏನಂದ್ರೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಅಲ್ವಾ. ಸೊ ನಮ್ಮಲ್ಲಿ ಮಲ್ಟಿ ವಿಟಮಿನ್ ಅಂಡ್ ಮಲ್ಟಿ ಮಿನರಲ್ ಅಂತ ಒನ್ ಆಫ್ ದಿ ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಪ್ಯೂರ್ಲಿ ಇದರಲ್ಲಿರುವಂತಹ 18 ವಿಟಮಿನ್ಸು ಮತ್ತೆ ಮಿನರಲ್ಸು ಏನಿದೆ, 8 ಮಿನರಲ್ಸ್ ಇದೆ, 12 ವಿಟಮಿನ್ಸ್ ಇದೆ, ಮತ್ತೆ ಫೈಟೋನ್ಯೂಟ್ರಿಯನ್ಸ್ ಅಂತ ಹೇಳ್ತೀವಿ, ಅಂಡ್ 2 ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಇಷ್ಟು ಇದೆ. ಇದನ್ನ ಬರೀ ಪ್ಲಾಂಟ್ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಗಳಿಂದ ತೆಗೆದಿರುವಂತ ಮಿನರಲ್ಸ್ ಅಂಡ್ ವಿಟಮಿನ್ಸ್ ಇರೋದು. ಸೊ ಹಾಗಾಗಿ ಒಂದು ಟ್ಯಾಬ್ಲೆಟ್ ಇದು ನಾವು ಬೆಳಗ್ಗೆ ಊಟ ಬ್ರೇಕ್ಫಾಸ್ಟ್ ಆದ ತಕ್ಷಣ ನಾವು ತಗೊಂಡಾಗ ಆ ಫುಲ್ ಇಡೀ ದಿವಸಕ್ಕೆ ನಮ್ಗೆ ಬೇಕಾಗಿರುವಂತ ಎನರ್ಜಿನ ಮೇಂಟೈನ್ ಮಾಡೋದಕ್ಕೆ ಇರುತ್ತೆ. ಅಂಡ್ ಇದು ನಮಗೆ ಎಷ್ಟೆಲ್ಲ ಡಿಫಿಷಿಯನ್ಸಿಗಳು ನಾವು ಆಹಾರದಲ್ಲಿ ತಗೊಳ್ಳುವಂತ ಇನ್ಅಡಿಕ್ವೇಟ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಎಲ್ಲೆಲ್ಲಿ ನಮ್ಗೆ ಕೊರತೆ ಇದೆಯೋ ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ, ಯಾಕಂದ್ರೆ ಆ ಗ್ಯಾಪ್ ನ ಫಿಲ್ ಅಪ್ ಮಾಡೋದಕ್ಕೆ ನಮ್ಮ ಮಲ್ಟಿವಿಟಮಿನ್ ಮಿನರಲ್ಸ್ ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಆಕ್ಚುಲಿ ಒಂದು 350 to 400 grams ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅಲ್ಲಿ ಸಿಗುವಂತ ನ್ಯೂಟ್ರಿಯನ್ಸ್ ನಮಗೆ ಇದು ಒಂದು ಕ್ಯಾಪ್ಸ್ಯೂಲ್ ಅಲ್ಲಿ ನಮಗೆ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಮಕ್ಕಳಿಗೆ ಇರುವಂತ ಪ್ರಾಡಕ್ಟ್ ಅಂತ ನೋಡಿದಾಗ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಅಂತ ಹೇಳ್ತೀವಿ. ಸೊ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಬಂದು ಚಿಕ್ಕ ವಯಸ್ಸು ಮಕ್ಕಳು 2 ವಯಸ್ಸು ಮಗುವಿಂದ ನಾವು ಇದನ್ನ ಕೊಡಬಹುದು. ಇದರಲ್ಲಿ 37 ವೈಟಲ್ ನ್ಯೂಟ್ರಿಯನ್ಸ್ ಇದೆ. ಆ ವೈಟಲ್ ನ್ಯೂಟ್ರಿಯನ್ಸ್ ಮಕ್ಕಳ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ. ಅಂಡ್ ಇದರಲ್ಲಿ ಒಮೆಗಾ 3 ಇದೆ, ಮತ್ತೆ DHA ಅಂತ ಇದೆ. ಅಂಡ್ ಇದರಲ್ಲಿ ಇನ್ನೊಂದು ಮುಖ್ಯ ಇಂಗ್ರೀಡಿಯಂಟ್ ಅಂತ ನೋಡಿದಾಗ ಇಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಇದೆ, ವಿಚ್ ಹೆಲ್ಪ್ಸ್ ಇನ್ ಫಾರ್ ದಿ ಇಮ್ಯುನಿಟಿ ಬಿಲ್ಡಿಂಗ್. ಯಾಕಂದ್ರೆ ಪದೇ ಪದೇ ಡಾಕ್ಟರ್ ಹತ್ರ ಹೋಗಿ ಆಂಟಿಬಯೋಟಿಕ್ ತಗೊಂಡು ಮಕ್ಕಳ ಆರೋಗ್ಯನ ನಾವೇ ಕೆಡಿಸೋ ಬದಲು ಅವರಿಗೆ ಒಂದು ಇಮ್ಯುನಿಟಿ ಸಿಸ್ಟಮ್ನ ನಾವು ಡೆವಲಪ್ ಮಾಡೋದಕ್ಕೆ ಈ ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಪೌಡರ್ ಅನ್ನ
ನಾವು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡಬಹುದು, ಅಥವಾ ಫ್ರೂಟ್ಸ್ ಸ್ಮೂತಿ ಮಾಡಿಬಿಟ್ಟು ಅದ್ರ ಜೊತೆಗೆ ಕೊಡಬಹುದು. ಈಗ ಮಿಲ್ಕ್ ಇಂಟಾಲರೆನ್ಸ್ ಅಂತ ಇರೋ ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಹಾಲು ಸೇರಲ್ಲ, ಆ ತರ ಇರೋರಿಗೆ ನಾವು ಈ ಪ್ರೋಟೀನ್ ಪೌಡರ್ನ ಖಂಡಿತ ಕೊಡಬಹುದು. ದಿಸ್ ಇಸ್ ಆಲ್ಸೋ ಅ ಪ್ರೋಟೀನ್ ರೇಂಜ್ ಆಫ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಚಾಕ್ಲೇಟ್ ಫ್ಲೇವರ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತ ಪ್ರಾಡಕ್ಟ್ ಇದು. ಸೊ ಇದರ ಜೊತೆಗೆ ನಮಗೆ ಓವರ್ ಆಲ್ ವೆಲ್ ಬೀಯಿಂಗ್ ನಲ್ಲಿ ಇನ್ನೊಂದು ಪ್ರಾಡಕ್ಟ್ ಇದೆ, ದಟ್ ಇಸ್ ನಥಿಂಗ್ ಬಟ್ ಸ್ಪಿರುಲಿನಾ. ಓಕೆ, ಸೊ ಸ್ಪಿರುಲಿನಾ ಇಸ್ ಅ ಟೋಟಲಿ ಒಂದು ಗ್ರೀನ್ ಆಲ್ಗೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಅಷ್ಟೊಂದು ಇಟ್ ಇಸ್ ಅ ಫುಡ್, ಒಂದು ಏನದು ಒಂದು ಫುಲ್ ಫುಡ್ ನಾವು ತಗೊಂಡು ಒಂದು ಟ್ಯಾಬ್ಲೆಟ್ ತಗೊಂಡಾಗ ಆಲ್ಮೋಸ್ಟ್ ನಮ್ಮ ಆಹಾರದಲ್ಲಿ ಏನೆಲ್ಲ ಸಿಗುತ್ತೋ ಅದಷ್ಟನ್ನು ಒಂದು ಟ್ಯಾಬ್ಲೆಟ್ ಅಲ್ಲಿ ಸಿಗುತ್ತೆ. ಸೊ ಅಷ್ಟೊಂದು ನ್ಯೂಟ್ರಿಟಿವ್ ವ್ಯಾಲ್ಯೂ ಇರುವಂತ ಪ್ರಾಡಕ್ಟ್ ಇಸ್ ಸ್ಪಿರುಲಿನಾ. ಓಕೆ, ಅಂಡ್ ಇಟ್ಸ್ ಅ ನ್ಯಾಚುರಲ್ ಪ್ರಾಡಕ್ಟ್ ವಿಚ್ ಎನಿವನ್ ಕ್ಯಾನ್ ಟೇಕ್ ಇಟ್. ಈವನ್ ಮಕ್ಕಳಿಗೂ ನಾವು ಇದು ಕೊಡಬಹುದಾಗಿರುವಂತ ಪ್ರಾಡಕ್ಟ್. ನೆಕ್ಸ್ಟ್ ನಾವು ಓವರ್ ಆಲ್ ವೆಲ್ ಬೀಯಿಂಗ್ ನಲ್ಲಿ ಇನ್ನ ಒಂದು 2 ಪ್ರಾಡಕ್ಟ್ ಇದೆ. ದಟ್ ಇಸ್ ಫ್ಲಾಕ್ಸ್ ಆಯಿಲ್ ಫಾರ್ ವಿಚ್ ಇಸ್ ಹ್ಯಾವಿಂಗ್ ದ ಒಮೆಗಾ 3, 6, 9 ಅಂತ ಇರುವಂತ ಫ್ಯಾಟಿ ಆಸಿಡ್ಸ್ ಇರುವಂತ ಫ್ಲಾಕ್ಸ್ ಆಯಿಲ್. ಇದು ಆಕ್ಚುಲಿ ಅಗಸೆ ಬೀಜ ಅಂತ ಹೇಳ್ತೀವಿ. ಅದನ್ನ ದಿನನಿತ್ಯ ಆಹಾರದಲ್ಲಿ ನಾವು ತಗೊಳಕ್ಕೆ ಆಗಲ್ಲ, ಅಂತದನ್ನ ನಾವು ಈ ಸಪ್ಲಿಮೆಂಟ್ ಮುಖಾಂತರ ನಾವು ತಗೊಳ್ಳೋದ್ ಕಾರಣ ಇಷ್ಟೇ, ಯಾಕಂದ್ರೆ ಇಟ್ ಇಸ್ ಈಸಿ ಟು ಟೇಕ್ ಇಟ್. ಅದರ್ವೈಸ್ ಡೈಲಿ ನಾವು ಅದನ್ನ ಒಂದು ಸ್ಪೂನ್ ಸೀಡ್ ಅನ್ನ ತಗೊಂಡು ಮಂಚ್ ಮಾಡಿ ತಿನ್ಬೇಕು ಅಂತಿದ್ದಾಗ ಎಲ್ಲರೂ ಮಾಡಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಹೇಳಿದ್ದು, ಎಲ್ಲಿ ನಾವು ದಿನನಿತ್ಯ ಆಹಾರದಲ್ಲಿ ಕಡಿಮೆ ಮಾಡ್ಕೊಳ್ತಾ ಇದ್ದೀವೋ ಅದನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ಈ ಸಪ್ಲಿಮೆಂಟ್ಸ್ಗಳು ಬೇಕಾಗಿರುತ್ತೆ. ಓಕೆ, ಅಂಡ್ ಲಾಸ್ಟ್ ಬಟ್ ಒನ್ ಪ್ರಾಡಕ್ಟ್ ಇನ್ ದಟ್ ಇಸ್ ದಿ ಕೊರಿಯನ್ ರೆಡ್ ಜಿನ್ಸೆಂಗ್. ಇದು ಬಂದು ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಅಂತ ಇರೋವರೆಗೂ ಅಂಡ್ ಆರೋಗ್ಯವಾಗಿ ಇರಬೇಕು, ಯಾವಾಗ್ಲೂ ನಾವು ಆರೋಗ್ಯವಾಗಿ ಇರಬೇಕು ಅಂತ ಹೇಳುವಾಗ ಖಂಡಿತ ನಾವು ಈ ರೆಡ್ ಕೊರಿಯನ್ ಜಿನ್ಸನ್ ನ ತಗೊಳ್ಬೇಕು. ಇದು ಪ್ರೋಸೆಸಿಂಗ್ ಟೈಮ್ ಆಲ್ಮೋಸ್ಟ್ 6 years ಆಗಿ ಇದು ಜಿನ್ಸನ್ ಅನ್ನೋ ಒಂದು ಪದಾರ್ಥ ಏನು ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನಾವು ಇಲ್ಲಿ ಇಂಡಿಯಾದಲ್ಲಿ ಅಶ್ವಗಂಧ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊರಿಯಾದಲ್ಲಿ ಅವರು ಆ ಜಿಂಜರ್ ಶುಂಠಿಗೆ ಅಥವಾ ಅಶ್ವಗಂಧಕ್ಕೆ ಇರುವಂತ ಅಷ್ಟೊಂದು ಕ್ವಾಲಿಟೀಸು ಆ ಜಿನ್ಸೆಂಗ್ ಅಲ್ಲಿ ಇದೆ. ಸೊ ಇದು ಬೆಳೆಸಿರುವಂತ ಒಂದು ಒಳ್ಳೆ ವಾತಾವರಣದಲ್ಲಿ ಬೆಳೆಸ್ಬೇಕಾಗಿರುತ್ತೆ. 6 ವರ್ಷ ಅದನ್ನ ಪ್ರೋಸೆಸ್ ಮಾಡಿಬಿಟ್ಟು ಆಮೇಲೆ ನಮ್ಗೆ ಸಿಗೋದ್ರಿಂದ ಅದರಲ್ಲಿ ಹೆಚ್ಚಿನ ನಮ್ಮ ದೇಹದಲ್ಲಿ ಇರುವಂತ ಎಲ್ಲ ಆರ್ಗನ್ಸ್ಗೂ ಬೇಕಾಗಿರುವಂತ ಪೌಷ್ಟಿಕಾಂಶಗಳನ್ನ ಕೊಡುವಂಥದ್ದೇ ರೆಡ್ ಜಿನ್ಸೆಂಗ್. ಅದರ ಆಹಾರ ನೋಡಿದಾಗ್ಲೇ ಇಟ್ ಇಸ್ ಜಸ್ಟ್ ಲೈಕ್ ಅ ಹ್ಯೂಮನ್ ಬಾಡಿ. ಸೊ ಕೈ ಕಾಲು ಈ ತರದ ಆಹಾರದಲ್ಲೇ ಅದು ನಮಗೆ ಆ ಫ್ರೂಟ್ ಐಟಮ್ ನ ನೋಡಬಹುದು. ಸೊ ಅದು ಅಂತ ಆರ್ಗನ್ಸ್ ಗಳಿಗೆ ಅದು ತುಂಬಾ ವೈಟಲ್ ನ್ಯೂಟ್ರಿಯೆಂಟ್ ಆಗಿ ನಮ್ಗೆ ಸಿಗ್ತಾ ಇದೆ. ಸೊ ಇದು ಆಕ್ಚುಲಿ ನಮ್ ಇರುವಂತ ಓವರ್ ಆಲ್ ವೆಲ್ ಬೀಯಿಂಗ್ ಪ್ರಾಡಕ್ಟ್ಸ್ ಕ್ಯಾಟಗರಿಯಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು, ಓಕೆ ಈಗ ನಮಗೆ ಡಿಫಿಷಿಯನ್ಸಿ ಲೈಕ್ ಬಾಡಿಯಲ್ಲಿ ಯಾವುದೋ ಒಂದು ಡಿಫಿಷಿಯನ್ಸಿ ಆಗಿ ಅದರಿಂದ ಸ್ವಲ್ಪ ಕಾಯಿಲೆಗಳು ಶುರು ಆಗ್ತಾ ಇದೆ ಅಂತ ಗೊತ್ತಾದಾಗ, ಸೊ ಅದನ್ನ ನಾವು ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೆ ಬಂದ್ಮೇಲೆ ವಿ ಹ್ಯಾವ್ ಟು ಟೇಕ್ ವಿತ್ ಮೆಡಿಸಿನ್ಸ್. ಬಟ್ ಆದ್ರೆ ಬರೋಕ್ ಮುಂಚೆ ನಾವು ತಡೆ ಕಟ್ಬಹುದು ಅಂತ ಇದ್ದಾಗ ಫಸ್ಟ್ ನಾವು ಕೇರ್ ತಗೊಳ್ಬೇಕಾಗಿರೋದು ಏನಂದ್ರೆ ನಮ್ಮ ಹಾರ್ಟ್. ಓಕೆ, ಈ ನಡುವೆ ನೋಡಿರ್ಬೋದು ಡ್ಯೂ ಟು ದ ಲೈಫ್ ಸ್ಟೈಲ್ ಮತ್ತೆ ಈ ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಇದು ಎಲ್ಲಾನು ನಮ್ಮ ದೇಹಕ್ಕೆ ಪೊಲ್ಯೂಷನ್ ಜಾಸ್ತಿ ಕೊಡಿಸೋದ್ರಿಂದ ಅವ್ರು ತಗೊಳ್ಳೋರ್ಗೆ ಮಾತ್ರ ಅಲ್ಲ ಸುತ್ತಮುತ್ತ ಇರೋರ್ಗೂ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಅಂತವರಿಗೆ ಫಸ್ಟ್ ನಾವು ಹಾರ್ಟ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ, ನಮ್ಮ ಹಾರ್ಟ್ ಮಸಲ್ಸ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕ್ಕೆ ನಮ್ಮಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರುವಂತ ಕಾರ್ಡಿಯೋ ಆಕ್ಟಿವ್ ಅನ್ನೋ ಒಂದು ಪದಾರ್ಥ ಇದೆ. ಇದು ಅಷ್ಟೇ ಬರೀ ಗಿಡಮೂಲಿಕೆಯಿಂದ ಮಾಡಿರೋದು. ಇದು ನಮ್ಮ ಮಸಲ್ಸ್ ನ ಸ್ಟ್ರಾಂಗ್ ಆಗಿ, ಹಾರ್ಟ್ ಇನ್ ಮೇಲಿರುವಂತ ಮಸಲ್ಸ್ ನ ಸ್ಟ್ರಾಂಗ್ ಆಗಿ ಇಡುವಾಗ ಖಂಡಿತ ಅದು ಟಯರ್ಡ್ನೆಸ್ ಆಗಲ್ಲ, ಪಂಪಿಂಗ್ಗೆ ತುಂಬಾ, ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡ್ತಾ ಇದೆ, ಅದಕ್ಕೆ ರೆಸ್ಟ್ ಅನ್ನೋದು ಖಂಡಿತ ಇಲ್ಲ. ಸೊ ಆ ಹಾರ್ಟ್ ಮಸಲ್ಸ್ ನ ನಾವು ಸ್ಟ್ರಾಂಗ್ ಆಗಿ ಹೆಲ್ತಿಯಾಗಿ ಇಟ್ಕೊಂಡಾಗ ಖಂಡಿತ ನಮ್ಮ ಹಾರ್ಟ್ ಇಂದು ಡಿಸೀಸ್ ಹತ್ರ ನಾವು ಹೋಗದೆ ತಡೆ ಕಟ್ಬಹುದು. ಓಕೆ, ಅಂಡ್ ಇದರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಅಂತ ನೋಡಿದಾಗ ಹಾರ್ಟ್ಗೂ ಸಂಬಂಧಪಟ್ಟದಾಗಿರುತ್ತೆ, ಪ್ಲಸ್
ಇಮ್ಯೂನ್ ಸಿಸ್ಟಮ್ಗೂ ಡೆವಲಪ್ ಆಗುವಂತ ಪ್ರಾಡಕ್ಟ್ ಅಂತ ನೋಡಿದಾಗ ಇದು ಗಾರ್ಲಿಕ್ ಪರ್ಲ್ಸ್. ಸೊ ಗಾರ್ಲಿಕ್ ಪರ್ಲ್ಸ್ ಎಲ್ಲರೂ ಅವರ ಮನೆಗಳಲ್ಲಿ ಗಾರ್ಲಿಕ್ಸ್ ನ ಯೂಸ್ ಮಾಡ್ತೀವಿ, ಅದ್ರ ಗುಣಗಳು ನಮಗೆ ಗೊತ್ತಿದೆ. ಬಟ್ ಅದು ರೆಗ್ಯುಲರ್ ಇಂಟೇಕ್ ಕೆಲವರು ತಗೊಳ್ಳಲ್ಲ. ಕಾರಣ ಏನಂದ್ರೆ ಅಷ್ಟೊಂದು ಗಾರ್ಲಿಕ್, ಇವಾಗ ಒಂದು ಪಾಡ್ ಅಂತ ಹೇಳ್ತೀವಿ, ಗಾರ್ಲಿಕ್ ಪಾಡ್ ಅನ್ನೋದು ಒಂದು ಬಲ್ಬ್ ಎಷ್ಟಿದೆ ಆ ಬಲ್ಬ್ ಅಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ ಅದು ನಮ್ಮ ಒಂದು ಗಾರ್ಲಿಕ್ ಪರ್ಲ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ಒಂದು ಪಾಡ್ ಗಾರ್ಲಿಕ್ ನಾವು ತಗೊಳ್ಬೇಕು ಅಂದ್ರೆ ಖಂಡಿತ ಆಗಲ್ಲ ಅಲ್ವಾ, ಅದು ಸ್ಮೆಲ್ ಕೊಡುತ್ತೆ ಅಂತ ತಗೊಳಕ್ ಹಿಂದೆ ಮುಂದೆ ನೋಡ್ತೀವಿ. ಬಟ್ ಆದ್ರೆ ಇದರಲ್ಲಿ ಒಂದು ಕ್ಯಾಪ್ಸ್ಯೂಲ್ ನಾವು ತಗೊಳ್ಳೋದ್ರಿಂದ ಬೆಳಗ್ಗೆ ಒಂದು ರಾತ್ರಿ ಒಂದು ಆಫ್ಟರ್ ಫುಡ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್ ಇಟ್. ಅದು ನಮ್ಮ ಹಾರ್ಟ್ ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೂ ಅದು ಹೆಲ್ಪ್ ಮಾಡುತ್ತೆ. ಅಂಡ್ ಇಮ್ಯೂನ್ ಸಿಸ್ಟಮ್ ನ ಡೆವಲಪ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಕೋಲ್ಡ್ ಅಂಡ್ ಫ್ಲೂ ಇಂಥ ಕಡೆಗೂ ಅದು ತುಂಬಾ ಹೆಲ್ತಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒನ್ ಆಫ್ ದಿ ವಂಡರ್ಫುಲ್ ಆಯುರ್ವೇದಿಕ್ ಪ್ರಾಡಕ್ಟ್ ಇಸ್ ದ ಗಾರ್ಲಿಕ್ ಪರ್ಲ್ಸ್ ಅಂಡ್ ಕಾರ್ಡಿಯೋ ಆಕ್ಟಿವ್. ಅಂಡ್ ದೆನ್ ನೆಕ್ಸ್ಟ್ ನಾವು ನೋಡ್ಬೇಕು ಅಂದಾಗ ವಿ ಹ್ಯಾವ್ ಟು ಕಮ್ ಫಾರ್ ಅವರ್ ಬೋನ್ಸ್ ಸ್ಟ್ರಕ್ಚರ್, ಸ್ಕೆಲಿಟಲ್ ಸಿಸ್ಟಮ್. ಯಾಕಂದ್ರೆ ಸ್ಕೆಲಿಟಲ್ ಸಿಸ್ಟಮ್ ಚೆನ್ನಾಗಿತ್ತು ಅಂದ್ರೆ ನಮಗೆ ಯಾವ ಪ್ರಾಬ್ಲಮ್ಗಳು ಫೇಸ್ ಮಾಡ್ಕೊಳ್ಳೋಕೆ ಧೈರ್ಯ ಬರುತ್ತೆ. ಸೊ ಆ ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿ ನಮಗೆ ಬೋನ್ಸ್ ಮತ್ತೆ ಜಾಯಿಂಟ್ಸ್ ಗಳನ್ನ ಹೆಲ್ತಿಯಾಗಿ ಇಟ್ಕೊಳ್ಳೋಕೆ ನಾವು ಏನ್ ಮಾಡಕ್ಕಾಗತ್ತೆ ಅಂದ್ರೆ ಒಂದು ನಮ್ಮಲ್ಲಿ ಇರುವಂತ ಕ್ಯಾಲ್ಶಿಯಂ, ಬಿಕಾಸ್ ಕ್ಯಾಲ್ಶಿಯಂ ನಮಗೆ ದಿನನಿತ್ಯ ಆಹಾರದಲ್ಲಿ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆ ದೇಹಕ್ಕೆ ಬೇಕಾಗಿರುವಂತ ಅಷ್ಟೊಂದು ಕ್ಯಾಲ್ಶಿಯಂ ಖಂಡಿತ ನಮಗೆ ಹಾಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಏನು ಡಯಟ್ಸ್ ನಾವು ತಗೊಳ್ತಾ ಇದ್ದೀವಿ ಅಷ್ಟು ಕ್ವಾಂಟಿಟಿ ನಾವು ತಗೊಳ್ಳಲ್ಲ. ಹಾಗಾಗಿ ನಮಗೆ ಒಂದು 30 years ಆದ್ಮೇಲೆ ನಮ್ಮ ದೇಹದಲ್ಲಿ ಇರುವಂತ ಕ್ಯಾಲ್ಶಿಯಂ ಖಂಡಿತ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ನಾವು ಎಕ್ಸ್ಟ್ರಾ ಸಪ್ಲಿಮೆಂಟ್ ಔಟ್ಸೈಡ್ ಇಂದಾನೆ ನಾವು ತಗೊಳ್ಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಪ್ಲಾಂಟ್ ಕ್ಯಾಲ್ಶಿಯಂ ಅಂತ ಹೇಳ್ತೀವಿ. ಓಕೆ, ಸೊ ಇದು ಆಕ್ಚುಲಿ ಗ್ರೀನ್ ಪೀಸ್ ಮತ್ತೆ ಗ್ರೀನ್ ವೆಜಿಟೇಬಲ್ಸ್ ಏನಿದೆ ಅದರಿಂದ ಮಾಡಿರುವಂತ ಕ್ಯಾಲ್ಶಿಯಂ ಇದು. ಅಂಡ್ ಇಟ್ ಹಸ್ ಗಾಟ್ ಎ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಇದರಲ್ಲಿ ವಿಟಮಿನ್ ಡಿ ಇದೆ ಫಾರ್ ಡೈಜೆಷನ್ ಆಫ್ ದಿ ಕ್ಯಾಲ್ಶಿಯಂ. ಅಂಡ್ ದೆನ್ ವಿಟಮಿನ್ ಕೆ ಇದೆ ಫಾರ್ ದ ಸರ್ಕ್ಯುಲೇಷನ್, ಸೊ ದಟ್ ಆರ್ಟ್ರೀಸ್ ಅಲ್ಲಿ ಆ ಕ್ಯಾಲ್ಶಿಯಂ ಡೆಪಾಸಿಟ್ ಆಗದಂಗೆ ತಡೆ ಕಟ್ಟೋದಕ್ಕೂ ಹೆಲ್ಪ್ ಮಾಡುತ್ತೆ. ಅಂಡ್ ನಮ್ಮ ಬೋನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಇದು ಕ್ಯಾಲ್ಶಿಯಂ ನಮಗೆ ಬೇಕಾಗಿರುತ್ತೆ. ಓಕೆ, ಅಂಡ್ ಈ ಬೋನ್ಸ್ಗಳು ಸ್ಟ್ರಾಂಗ್ ಆಗೋದು ಮಾತ್ರ ಅಲ್ಲ, ನಮ್ಮ ಮಂಡಿಗಳಲ್ಲಿ ಜಾಯಿಂಟ್ಸ್ಗಳಲ್ಲಿ ಇರುವಂತ ಫ್ಲೂಯಿಡ್ಗಳು, ನಮ್ಮ ಹಾರ್ಮೋನ್ಸ್ ಲೆವೆಲ್ಸ್ಗಳು ಏಜ್ ಆಗ್ತಾ ಆಗ್ತಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂಡ್ ಅವರ್ ಬಾಡಿ ಇಸ್ ಜಸ್ಟ್ ಎ ಮಿಷನ್. ಓಕೆ, ಅದು ಒಂದು ಅದಕ್ಕೆ ಅವಾಗವಾಗ ಗ್ರೀಸಿಂಗ್ ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಗಾಡಿಗೆ ಕಂಪೇರ್ ಮಾಡಬಹುದು ನಮ್ಮ ಬಾಡಿನ. ಸೊ ಆ ಗ್ರೀಸಿಂಗ್ ಮಾಡೋದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಅಂದಾಗ ಆ ಬಾಡಿಯಲ್ಲಿ ಇರುವಂತಹ ಜಾಯಿಂಟ್ಸ್ ಮಧ್ಯದಲ್ಲಿ ಇರುವಂತ ಫ್ಲೂಯಿಡ್ ಏನಿದೆ ಅದು ರೆಡ್ಯೂಸ್ ಆಗ್ತಾ ಆಗ್ತಾ ನಮ್ಮ ಆ ಕಾರ್ಟಿಲೇಜ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಪೋರ್ಸ್ಗಳು ಬರಕ್ಕೆ ಶುರು ಆಗುತ್ತೆ. ಆ ಪೋರ್ಸ್ಗಳು ಬಂದಾಗ ನರ್ವ್ಸ್ಗಳು ಒಂದೊಂದು ನೋವು ಇನ್ನೊಂದು ನಾವು ರಬ್ ಮಾಡುವಾಗ ನಮಗೆ ನೋವು ತುಂಬಾ ಶುರು ಆಗುತ್ತೆ. ಅಂಡ್ ಒಂದು ಸೌಂಡು ನಾವು ಕೇಳಿಸ್ಕೊಳ್ಬಹುದು. ಒಂದು ಏಜ್ ಆಗ್ತಾ ಆಗ್ತಾ ನಮ್ಮ ಮಂಡಿಯಲ್ಲಿ ಮತ್ತೆ ಜಾಯಿಂಟ್ಸ್ ಗಳಲ್ಲಿ ಒಂದು ಟಕ್ ಟಕ್ ಅಂತ ಸೌಂಡ್ಗಳು ಶುರು ಆಗುತ್ತೆ. ಸೊ ದಟ್ ಇಸ್ ಅನ್ ಇಂಡಿಕೇಶನ್ ಸ್ಟೇಟಿಂಗ್ ದಟ್ ಅವರ್ ಕಾರ್ಟಿಲೇಜ್ ಇಸ್ ಬಿಕಮಿಂಗ್ ವೀಕ್ ಅಂತ. ಸೊ ಅದನ್ನ ನಾವು ಪ್ರಿಕಾಷನರಿ ಮೆಷರ್ ಆಗಿ ನಮ್ಮಲ್ಲಿ ಇರುವಂತಹ ಗ್ಲೂಕೋಸಮೈನ್, ಗ್ಲೂಕೋಸಮೈನ್ ವಿತ್ ಬಾಸಿವಿಲಾ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಸ್ಟಾರ್ಟ್ ಮಾಡಬಹುದು. ಇದು ಏನಕ್ಕೆ ತಗೊಳ್ಬೇಕು ಅಂತ ಹೇಳ್ತೀವಿ. ಈ ಗ್ಲೂಕೋಸಮೈನ್ ಅಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ನೋಡಿದಾಗ ಇದರಲ್ಲಿ ಪ್ಯೂರ್ಲಿ ಅನ್ ಆಯುರ್ವೇದಿಕ್, ನಮ್ಮ ಅಡಿಗೆ ಮನೆಯಲ್ಲಿ ಯೂಸ್ ಮಾಡುವಂತ ಪದಾರ್ಥಗಳೇ ಇದರಲ್ಲಿ ಇದೆ ಮುಖ್ಯವಾಗಿ. ದಟ್ ಈಸ್ ದ ಟರ್ಮರಿಕ್ ಅಂಡ್ ಪೆಪ್ಪರ್ ಅಂಡ್ ಬಾಸಿವಿಲಾ ಅಂತ ಒಂದು ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಇದೆ. ಅದಲ್ಲದೆ ಗ್ಲೂಕೋಸಮೈನ್ ಇಟ್ ಇಸ್ ಅನ್ ಹಾರ್ಮೋನ್ ಎಕ್ಸ್ಟ್ರಾಕ್ಟ್ ವಿಚ್ ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ ಅನ್ ಅನಿಮಲ್. ಓಕೆ, ಸೊ ಹಾಗಾಗಿ ನಾವು ಇದಕ್ಕೋಸ್ಕರ ಇದನ್ನ ಯಾವುದನ್ನು ಅನಿಮಲ್ಸ್ಗೆ ಪ್ರಾಬ್ಲಮ್ ಏನು ಕೊಡಲ್ಲ, ದಟ್ ಈಸ್ ಡ್ಯಾಮೇಜ್ ಏನು ಮಾಡ್ತಾ ಇಲ್ಲ, ಹರ್ಟು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಈ ಗ್ಲೂಕೋಸಮೈನ್ ನ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆಗಿರೋದ್ರಿಂದ ಇಟ್ ಹಸ್ ಟು ಬಿ ಟೇಕನ್ ಫ್ರಮ್ ಅ ಅನಿಮಲ್. ಅದಕ್ಕೋಸ್ಕರನೇ ಆ ಬಾಟಲ್ ಅಲ್ಲಿ ರೆಡ್ ಮಾರ್ಕ್ ಕೊಟ್ಟಿದ್ದಾರೆ. ಬಟ್
ಇದು ತಗೊಳ್ಳೋದ್ರಿಂದ ಇವಾಗ ಹೇಗೆ ನಾವು ಹಾಲು ಎಲ್ಲ ತಗೊಳ್ತೀವಿ, ಹಸುವಿಂದಾನೇ ಹಾಲು ತಗೊಳ್ತೀವಿ, ಬಟ್ ಅದನ್ನ ನಾವು ನಾನ್ ವೆಜಿಟೇರಿಯನ್ ಅಂತ ಹೇಳಲ್ಲ ಅಲ್ವಾ. ಸೊ ಸಿಮಿಲರ್ಲಿ ದಿಸ್ ಇಸ್ ಆಲ್ಸೋ ಯು ಕೆನಾಟ್ ಕಂಪೇರ್ ಇಟ್ ಟು ಅ ನಾನ್ ವೆಜಿಟೇರಿಯನ್ ಪ್ರಾಡಕ್ಟ್ ಅಂತ ಹೇಳಕ್ಕಾಗಲ್ಲ. ಸೊ ಈ ಗ್ಲೂಕೋಸಮೈನ್ ನಮಗೆ ಏನ್ ಹೆಲ್ಪ್ ಮಾಡುತ್ತೆ ಅಂದಾಗ, ನಾವು ಇದನ್ನ ತಗೊಂಡಾಗ ಈ ಕಾರ್ಟಿಲೇಜ್ ನ ಅದು ರೀಬೂಸ್ಟ್ ಮಾಡುತ್ತೆ. ಸೊ ಈ ರೀಬೂಸ್ಟ್ ಮಾಡುವಾಗ ಏನಾಗುತ್ತೆ, ಸಪೋಸ್ ಆಲ್ರೆಡಿ ಸೌದೋಗಿರುವಂತ ಮಂಡಿ ಇರುವಾಗ್ಲೂ ಅಥವಾ ಸೌದೋಗ್ತಾ ಇದೆ ಆ ಫ್ಲೂಯಿಡ್ ಕಾರ್ಟಿಲೇಜ್ ಅಂತ ಹೇಳುವಾಗ, ಈ ರೀಬೂಸ್ಟಿಂಗ್ ಆಫ್ ಕಾರ್ಟಿಲೇಜ್ ಮಾಡೋದ್ ಮುಖಾಂತರ ನಮಗೆ ಆ ಮಧ್ಯದಲ್ಲಿ ಇರುವಂತ ಫ್ಲೂಯಿಡ್ ಲೆವೆಲ್ ಜಾಸ್ತಿ ಐ ಮೀನ್ ರೀಬೂಸ್ಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಮ್ಮ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಅವಾಗ ಈ ನೋವುಗಳು ಕಡಿಮೆ ಆಗುತ್ತೆ. ಪೆಪ್ಪರ್ ಇದೆ, ಪೆಪ್ಪರ್ ಇರೋದು ನಮ್ಮ ಇನ್ಫ್ಲಮೇಷನ್ ಏನ್ ಬರುತ್ತೆ ಅದನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ನೋವನ್ನ ಕಡಿಮೆ ಮಾಡೋದಕ್ಕೂ ಪೆಪ್ಪರ್ ಯೂಸ್ ಮಾಡ್ತೀವಿ. ಅಂಡ್ ಟರ್ಮರಿಕ್ ಫಾರ್ ಆಂಟಿ ಆಕ್ಸಿಡೆಂಟ್ಸ್. ಅದು ಅಲ್ಲದೆ ನಮ್ಮ ಲೇಡೀಸ್ಗಳಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು, ಮತ್ತೆ ಈ ಇಂಗ್ರೀಡಿಯೆಂಟ್ಸ್ ನ ನಮ್ಮ ಬಾಡಿಯಲ್ಲಿ ಚೆನ್ನಾಗಿ ಅಬ್ಸರ್ವ್ ಮಾಡೋದಕ್ಕೆ ಮೆಗ್ನೀಷಿಯಂ ಮತ್ತೆ ಜಿಂಕ್ ಆಕ್ಸೈಡ್ ಅಂತ ಏನಿದೆ ಅದನ್ನು ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಆಗಿ ಇದೆ. ಸೊ ಹಾಗಾಗಿ ಜಾಯಿಂಟೀಸ್ ತಗೊಳ್ಳೋದು ಮುಖಾಂತರ, ದಟ್ ಇಸ್ ಗ್ಲೂಕೋಸಮೈನ್ ತಗೊಳ್ಳೋದ್ರ ಮುಖಾಂತರ ಸುಮಾರು ಜನಕ್ಕೆ ಇದರಲ್ಲಿ ಪ್ರಿವೆಂಟಿವ್ ಆಗಿ ಮಂಡಿ ನೋವಿಂದ ಪ್ರಿವೆಂಟಿವ್ ಮಾಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇದೆ. ಸೊ ಇದು ಅಲ್ಲದೆ ನೆಕ್ಸ್ಟ್ ನಾವು ಕ್ಯಾಟಗರಿ ಅಂತ ಬರುವಾಗ ಡೈಜೆಸ್ಟಿವ್ ಕೇರ್. ಯಾಕಂದ್ರೆ ಮುಖ್ಯ ಒಂದು ಹಾರ್ಟ್ ನೋಡಾಯ್ತು, ನೆಕ್ಸ್ಟ್ ಸ್ಕೆಲಿಟಲ್ ಆಯ್ತು. ದ ಥರ್ಡ್ ಆರ್ಗನ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇಸ್ ಅವರ್ ಸ್ಟಮಕ್ ಅಲ್ವಾ. ಡೈಜೆಷನ್, ನಾವು ಏನೇ ಆಹಾರ ತಗೊಂಡಿದ್ವೋ ಅದು ಡೈಜೆಸ್ಟ್ ಆಗಿ ಅಲ್ಲಿಂದ ಬರುವಂತ ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಹೋಗುತ್ತೆ. ಸೊ ಆ ಡೈಜೆಸ್ಟಿವ್ ಸಿಸ್ಟಮ್ನ ಸರಿಯಾಗಿ ಇಟ್ಟಿರ್ಬೇಕು ಅಂದ್ರೆ ನಮ್ಮ ಲಿವರ್ ಚೆನ್ನಾಗಿ ವರ್ಕ್ ಮಾಡಬೇಕು. ಆ ಲಿವರ್ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ಇದ್ದಾಗ ಖಂಡಿತ ನಾವು ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡೋದು ಒಳ್ಳೆಯದು. ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಇರುವಂತ ಫುಡ್ಗಳನ್ನ ತಗೊಳ್ಳೋದ್ ಮುಖಾಂತರ ನಮ್ಮಲ್ಲಿ ಕೆಲವು ಡೈಜೆಸ್ಟಿವ್ ಕೇರ್ ಪ್ರಾಬ್ಲಮ್ಸ್ ಗಳಿಗೆ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಮನೆ ಮದ್ದು ಅಂತ ಹೇಳ್ತೀವಿ. ಇದರಲ್ಲಿ ಗ್ಯಾಸ್ಟ್ರಿಕ್, ಬಿಕಾಸ್ ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ತಗೊಳ್ಳುವಂತ ಆಹಾರನ ಡೈಜೆಸ್ಟ್ ಮಾಡೋದಕ್ಕೆ ಆಸಿಡ್ ಕೆಲಸ ಮಾಡುತ್ತೆ. ಓಕೆ, ಆಸಿಡಿಟಿ ಇರಲೇಬೇಕು. ಸೊ ಆ ಅಸಿಡಿಟಿ ನಮ್ಮ ಸ್ಟಮಕ್ ಅಲ್ಲಿ ಇರೋದ್ರಿಂದ ಆ ಜ್ಯೂಸ್ ನ ಕ್ರಿಯೇಟ್ ಮಾಡುತ್ತೆ. ಆ ಜ್ಯೂಸ್ ನಮ್ಮ ಆಹಾರನ ಡೈಜೆಸ್ಟಿವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಜ್ಯೂಸ್ ನಮಗೆ ಕ್ರಿಯೇಟ್ ಮಾಡಬೇಕು ಅಂತ ಇರುವಾಗ ನಾವು ಏನ್ ಮಾಡ್ಬೇಕು, ಟೈಮಿಗೆ ಊಟ ಮಾಡಬೇಕು. ಓಕೆ, ಆ ಅಸಿಡಿಟಿ ಇರೋ ಟೈಮಲ್ಲಿ ನಾವು ನೀರ್ ಹಾಕಿ ಅದನ್ನ ನೀರ್ ಕುಡಿಯೋದನ್ನು ನಾವು ಫಸ್ಟ್ ಒಂದು ಏನ್ ಹೇಳೋದು, ಒಂದು ಟೇಬಲ್ ತರಾನೇ ಹಾಕೊಳ್ಬಹುದು. ದಟ್ ಇಸ್ ಊಟ ಮಾಡಕ್ ಮುಂಚೆ ಒಂದು 1/2 hour ಬಿಫೋರ್ ನೀವು ನೀರ್ ಕುಡೀರಿ, ತಪ್ಪಿಲ್ಲ. ಬಟ್ ಊಟಕ್ಕೆ ಕೂತಿರುವಾಗ ದಯವಿಟ್ಟು ನೀರ್ ಕುಡಿಯೋದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಆ ಹಶು ಬಂದಾಗ ನಾವು ನೀರ್ ಕುಡಿದ್ರೆ ಆ ಅಸಿಡಿಟಿ ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ. ಆಗ ನಾವು ಏನೇ ಊಟ ಮಾಡ್ತೀವೋ ಅದು ಡೈಜೆಷನ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಇಂಡೈಜೆಷನ್ ಅಲ್ಲಿ ತಂದು ಬಿಡುತ್ತೆ. ಅದೇ ತರ ಊಟ ಮುಗಿದ ತಕ್ಷಣ ನಾವು ನೀರ್ ಕುಡಿಯಂಗಿಲ್ಲ. ಬಿಕಾಸ್ ಆ ಡೈಜೆಷನ್ ಪ್ರೋಸೆಸ್ ಆಗುವಾಗ ನಾವು ನೀರು ಹಾಕಿದಾಗ ಅದನ್ನ ಡೈಲ್ಯೂಟ್ ಮಾಡ್ಬಿಡ್ತೀವಿ. ಸೊ ದಟ್ ಈಸ್ ಆಲ್ಸೋ ನಾಟ್ ದ ರೈಟ್ ಪಾರ್ಟ್. ಸೊ ಆಫ್ಟರ್ either before 1/2 hour before food or after 1/2 hour taking the food you can drink water. ಸೊ ಅದು ಮೇಂಟೈನ್ ಆಗುತ್ತೆ. ಅಂಡ್ ಇಲ್ಲಿ ಅಮೃತ್ ಶಕ್ತಿ ಅಂತ ಒಂದು ಒಳ್ಳೆ ಪ್ರಾಡಕ್ಟ್ ಇದೆ. ಇದು ನಮ್ಮ ಸ್ಟಮಕ್ ಅಲ್ಲಿ ಇರುವಂತ ಯಾವುದೇ ಡಿಸಾರ್ಡರ್ಸ್ಗಳು ಏನಿದೆ, ಇಂಡೈಜೆಷನ್ ಆಗಿರ್ಬಹುದು, ಡಯರಿಯಾ ಆಗಿರ್ಬಹುದು, ವಾಮಿಟಿಂಗ್ ಸೆನ್ಸೇಷನ್ ಇರಬಹುದು, ಮತ್ತೆ ಅಸಿಡಿಟಿ ಆಗಿರ್ಬಹುದು, ಎಲ್ಲದಕ್ಕೂ ನಮ್ಮ ಈ ಅಮೃತ್ ಶಕ್ತಿ ಅನ್ನೋ ಪ್ರಾಡಕ್ಟ್ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಇರುವಂತ ಇಂಗ್ರೀಡಿಯೆಂಟ್ ನೋಡಿದಾಗ ಪಚ್ಚಕರ್ಪೂರ ಇದೆ, ಪುದೀನ ಜ್ಯೂಸ್ ಇದೆ, ಅದು ಬಿಟ್ಟು ಲವಂಗದ ತೈಲ ಅಂತ ಇದೆ. ಅದೇ ಸ್ಟಮಕ್ ಪ್ರಾಬ್ಲಮ್ಸ್ ಬಂದಾಗ, ಸ್ಟಮಕ್ ಪೇನ್ ಇರುವಾಗ ಲವಂಗದ ಎಣ್ಣೆ ತುಂಬಾ ವರ್ಕೌಟ್ ಆಗುತ್ತೆ. ಅಂಡ್ ಇದರಲ್ಲಿ ಇನ್ನೊಂದು ಏನಂದ್ರೆ ಅಜ್ವೈನ್, ಓಮಕಾಳು ಅಂತ ಹೇಳ್ತೀವಲ್ಲ, ಅದರ ಎಕ್ಸ್ಟ್ರಾಕ್ಟು ಇದೆ, ಅದು ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇರುವಂತ ಪ್ರಾಡಕ್ಟ್ ಡೈಜೆಸ್ಟಿವ್ ಕೇರ್ ಅಂತ ನೋಡಿದಾಗ ನಮ್ಮಲ್ಲಿ ಪುದೀನ ಅಂಡ್ ತುಳಸಿ.
ಸೊ ಇದನ್ನ ನಾವು ದಿನನಿತ್ಯ ತಗೊಳ್ಬೇಕು ಅಂತ ಅಲ್ಲ, ಯಾವಾಗ ನಮ್ಗೆ ಅಸಿಡಿಟಿ ಜಾಸ್ತಿ ಇದೆ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ನ್ಯಾಚುರಲ್ ಆಗಿ ಅಸಿಡಿಟಿ ಇರೋದು ಯಾರಿಗೆಲ್ಲ ಅಂದ್ರೆ ವೆನ್ ದೇ ಡೋಂಟ್ ಹ್ಯಾವ್ ದೇರ್ ಫುಡ್ ಇನ್ ದ ಪ್ರಾಪರ್ ಶೆಡ್ಯೂಲ್ಡ್ ಟೈಮ್ ಅಂತ ಹೇಳ್ತೀವಿ. ಲಾಂಗ್ ಗ್ಯಾಪ್ ಕೊಟ್ಬಿಟ್ಟು ತಗೊಳ್ಳೋದು, ಇಲ್ಲ ಇಮಿಡಿಯೇಟ್ಲಿ ಆಫ್ಟರ್ ಒಂದು ಏನ್ ಹೇಳೋದು, ಬ್ರೇಕ್ಫಾಸ್ಟ್ ಆಗಿ 1 hour to 1.5 hours ಒಳಗಡೆ ಊಟ ಮಾಡೋದು, ಈ ತರ ಮಾಡದೆ ವಿ ಕ್ಯಾನ್ ಈ ಅಸಿಡಿಟಿ ಏನ್ ಬರುತ್ತೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ವಿ ಕ್ಯಾನ್ ಯೂಸ್ ದಿಸ್ ಪುದೀನಾ ಅಂಡ್ ತುಳಸಿ, ವಿಚ್ ಹೆಲ್ಪ್ಸ್ ಅಸ್ ಫ್ರಮ್ ದಿ ರಿಲೀಫಿಂಗ್ ದಿ ಅಸಿಡಿಟಿ ಅಂತ ಹೇಳ್ತೀವಿ. ಆಕ್ಚುಲಿ ನಾರ್ಮಲಿ ನಾವು ಮಾರ್ಕೆಟ್ ಅಲ್ಲಿಂದ ತಗೊಳ್ಳುವಂತ ಕೆಲವು ಪ್ರಾಡಕ್ಟ್ಗಳು ಅಸಿಡಿಟಿ ಬಂದಾಗ ಒಂದು ಯಾವುದೋ ಒಂದು ಜೆಲ್ನ ಕುಡಿಯೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಜ್ಯೂಸ್ನ ಕುಡಿದು ಅಸಿಡಿಟಿ ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಅದು ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಗಳು ಬರ್ತಾ ಇದೆ, ಅಸಿಡಿಟಿ ಜಾಸ್ತಿನೇ ಆಗುತ್ತೆ ಅದರಲ್ಲಿ, ಬಟ್ ಅದು ಗೊತ್ತಿರಲ್ಲ. ಬಟ್ ಇಲ್ಲಿ ಇರುವಂತದ್ದು ನ್ಯಾಚುರಲ್, ನಮ್ಮ ಮನೆಯಲ್ಲಿ ಮಾಡುವಂತ ಪದಾರ್ಥಗಳಿಂದ ಮಾಡಿರೋದ್ರಿಂದ ಖಂಡಿತ ನಾವು ಇದನ್ನ ತಗೊಂಡು ನಮ್ಮ ಡೈಜೆಸ್ಟಿವ್ ಕೇರ್ನ ಮೇಂಟೈನ್ ಮಾಡ್ಕೊಳ್ಬಹುದು. ಸೊ ಇಷ್ಟು ಹೇಳ್ತಾ ನಾನು ಈ ಸೆಷನ್ನ ಕನ್ಕ್ಲೂಡ್ ಮಾಡ್ತೀನಿ. ಕಾರಣ ಏನಂದ್ರೆ, ಇನ್ನ ಇದರಲ್ಲಿ ನಿಮಗೆ ಯಾವುದೇ ಒಂದು ಕ್ವೆಶ್ಚನ್ಸ್ ಆಗಿರ್ಬೋದು, ಕ್ಲಾರಿಫಿಕೇಶನ್ಸ್ ಬೇಕು ಅಂದ್ರೆ ಖಂಡಿತ ನಮ್ಮ ಆಫೀಸಲ್ಲಿ ನಡೆಯುವಂತ ವೆಲ್ನೆಸ್ ಪ್ರೋಗ್ರಾಮ್ಗಳನ್ನ ಖಂಡಿತ ನೀವು ಅಟೆಂಡ್ ಮಾಡಿ ತಿಳ್ಕೊಳ್ಬಹುದು. ಅದಲ್ಲದೆ ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಬಹುದು. ಓಕೆ, ವಿತ್ ದಿಸ್ ಐ ವಿಲ್ ಹ್ಯಾಂಡ್ ಓವರ್ this session to Mrs. Sandhya Krishnamurthy ma'am, and thank you for giving this opportunity. Yeah. Thank you, Sharada, on behalf of everybody. So thanks a lot. Full detailed information kottidira, and with the very simple way. And Sharada madam ಅವರು ಹೇಳಿದಂಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕು, ಡಿಟೇಲ್ಡ್ ಅಂಡ್ ಮೋರ್ ಪ್ರಾಡಕ್ಟ್ ಇನ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ಎವ್ರಿ ವೆಡ್ನೆಸ್ಡೇ ನಮ್ಮ SPBM ಅಕಾಡೆಮಿ ಥ್ರೂ ಝೂಮ್ ಅಂಡ್ ಅದು ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ನಮ್ಗೆ ಯೂಟ್ಯೂಬ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. 12:30ಗೆ ಇನ್ ಕನ್ನಡ, 3 o'clock ಇನ್ ಹಿಂದಿ, 2 ಸೆಷನ್ಗಳು ಇರುತ್ತೆ. ಅಂಡ್ ಈವನ್ ಆ 2 ಸೆಷನ್ ಅಲ್ಲಿ ಯಾರಿಗೆ ಆಗಲ್ಲ, ಡೆಫಿನೆಟ್ಲಿ ಯು ಹ್ಯಾವ್ ಗ್ರೇಟ್ ಅಪ್ಲೈನ್ಸ್. ನಿಮ್ಮ ಇದೇ ಲಿಂಕ್ ಅಲ್ಲಿರುವಂತ ತುಂಬಾ ಅಪ್ಲೈನ್ಸ್ ಇದ್ದಾರೆ ನಿಮಗೆ. ನಾನು ಕೂಡ ವಿ ಕ್ಯಾನ್ ಅರೇಂಜ್ ದ ಪ್ರೋಗ್ರಾಮ್ ಫಾರ್ ಯುವರ್ ಸೆಲ್ಫ್. ನಿಮ್ಮದೇ ಆದ ಪ್ರಾಸ್ಪೆಕ್ಟ್ ಗಳಿಗೆ, ನಿಮ್ಮದೇ ಆದ ಟೀಮಿಗೆ ಎನಿ ಟೈಮ್ ಬಿಫೋರ್ ಅಂದ್ರೆ ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಪ್ಲಾನ್ ಮಾಡ್ಕೊಳ್ಬಹುದು. ವಿ ವಿಲ್ ಡೂ ಇಟ್. ಬಟ್ ಈಗ ಲಿಸನಿಂಗ್ ಟು ದ ಥಿಯರಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಶಾರದಾ ಮೇಡಮ್ ಅವರು ತುಂಬಾ ಡಿಟೇಲ್ ಹೇಳಿದ್ದಾರೆ. ನಮ್ಮ ಬಾಡಿಗೆ ಬೇಕಾಗಿರುವಂತ ಬೇಸಿಕ್ಸ್, ಅದು ಪ್ರೋಟೀನ್ ಇರಬಹುದು, ಕಾರ್ಬೋಹೈಡ್ರೇಟ್ಸ್ ಇರಬಹುದು, ವಿಟಮಿನ್ಸ್, ಮಿನರಲ್ಸ್ ಇರಬಹುದು, ಫ್ಯಾಟ್ಸ್, ಶುಗರ್ಸ್ ಅಂಡ್ ವಿತ್ ವಾಟರ್. ಯಾವುದೇ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ಳುವಾಗ ಮಾತ್ರ ಅಲ್ಲ, ಸಪ್ಲಿಮೆಂಟ್ಸ್ ತಗೊಳ್ಳದೇ ಇರುವಾಗ ಕೂಡ ನಾವು ಇನಫ್ ಆಫ್ ನೀರು ಕುಡಿಬೇಕು ಅಂತ ಎಲ್ರಿಗೂ ಗೊತ್ತು. ಅಂಡ್ ನಮ್ಮ ಮಾಧವಿಯವರು ಇಂಟ್ರೊಡ್ಯೂಸ್ ಮಾಡಿದಂಗೆ ಎನಿ ಪ್ರಾಸ್ಪೆಕ್ಟ್ ಗಾಗ್ಲಿ, ಡೌನ್ಲೈನ್ಸ್ ಗಾಗ್ಲಿ ಆರ್ ಯುವರ್ ಫ್ಯಾಮಿಲಿ ಮೆಂಬರ್ಗೆ ನೀವು ಇಂಟ್ರೊಡ್ಯೂಸ್ ಮಾಡುವಾಗ ವಿ ನೀಡ್ ಟು ಪ್ರೆಸ್, ಅಂದ್ರೆ ಅವರ ಮೇಲೆ ನಾವು ಪ್ರೆಷರ್ ಹಾಕ್ಬೇಕು. ಯೂಸಿಂಗ್ ದೇರ್ ಎಕ್ಸಸೈಸ್ ನಂಬರ್ 1 ಪ್ರಿಯಾರಿಟಿ. ಅಂಡ್ ಪ್ರಾಪರ್ ರೆಸ್ಟ್. ಯಾವುದೇ ನೀವು ಸಪ್ಲಿಮೆಂಟ್ಸ್ ತಗೊಳ್ಳಿ, ನಮ್ಮ ಪ್ರಾಪರ್ ರೆಸ್ಟ್ ತಗೊಂಡಿಲ್ಲ ಅಂದ್ರೆ ಅಷ್ಟೊಂದು ಎಫೆಕ್ಟ್ ನಮ್ಗೆ ಗೊತ್ತಾಗಲ್ಲ ಅದರಿಂದ. ಅಂಡ್ ಗುಡ್ ಪಾಸಿಟಿವ್ ಥಿಂಕಿಂಗ್ ವಿತ್ ಆಲ್ ದೀಸ್ ನ್ಯೂಟ್ರಿಷನ್ಸ್ ಏನೆಲ್ಲ ನಮ್ಮ ಬಾಡಿಗೆ ಬೇಕು ಅದನ್ನ ಫುಡ್ ಮೂಲಕ ತಗೊಳ್ಳೇಬೇಕು ಅಂತ ನಾವು ಜನಗಳಿಗೆ ರಿಕ್ವೆಸ್ಟ್ ಮಾಡ್ಬೇಕು. ನಾಟ್ ಓನ್ಲಿ ದ ಸಪ್ಲಿಮೆಂಟ್ಸ್. ಮೋದಿ ಕೇರ್ ಯಾವುದು ಮೆಡಿಸಿನ್ಸ್ ಅನ್ನ ಕೊಡ್ತಾ ಇಲ್ಲ. ತುಂಬಾ ಜನ ಮೋದಿ ಕೇರ್ ಅಲ್ಲಿ ಮೆಡಿಸಿನ್ಸ್ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಮೋದಿ ಕೇರ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಮೆಡಿಸಿನ್ಸ್. ಸೊ ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಕೊಟ್ಟು ತಗೊಳ್ಳುವಂತದ್ದಲ್ಲ. ಮೆಡಿಸಿನ್ಸ್ ಅಂದ್ರೆ ಡಾಕ್ಟರ್ಗಳ ಗೈಡೆನ್ಸ್ ಬೇಕು. ಬಟ್ ಇಟ್ ಈಸ್ ಸಪ್ಲಿಮೆಂಟ್ ಅಂದ್ರೆ ಏನು? ಬೇಸಿಕ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಗುಡ್ ಹೆಲ್ತ್ಗೆ ಇಷ್ಟು ಅಂತ ಇರುತ್ತೆ. ಬೇಕಾದಷ್ಟು ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಇಷ್ಟೇ ಬೇಕು ಅಂತ ಇರುತ್ತೆ. ಬಟ್ ಬಿಕಾಸ್ ಆಫ್ ಶಾರದಾ ಮೇಡಮ್ ಅವರು ಡಿಟೇಲ್ ಆಗಿ ಹೇಳಿದ್ದಾರೆ, ಬಿಕಾಸ್ ಆಫ್ ದ ಡಿಫರೆಂಟ್ ರೀಸನ್ಸ್, ಪ್ರಾಬ್ಲಮ್ಸ್, ಇಶ್ಯೂಸ್, ನಮಗೆ ಮೇ ಬಿ ಏನದು ಇನ್ಸ್ಟೆಂಟ್ ಫುಡ್ಗಳಿರ್ಬೋದು, ಪೆಸ್ಟಿಸೈಡ್ಸ್ ಇರ್ಬೋದು, ಕರೆಕ್ಟ್ ಆಗಿ ನಾವು ಫುಡ್ ತಗೊಳ್ಳದೇ ಇರ್ಬೋದು. ಅದರಿಂದಾಗಿ ಆ ಸಪ್ಲಿಮೆಂಟ್ಸ್ ಅಥವಾ ನ್ಯೂಟ್ರಿಷನ್ಸ್ ನಮ್ಮ ಬಾಡಿಗೆ ಸಾಕಾಗಲ್ಲ. ಸೊ ಬೇಕಾಗಿರುವಷ್ಟು ತಗೊಳ್ಳದೇ ಇರುವಾಗ ನಿಜವಾಗ್ಲೂ ನಾವ್ ಎಷ್ಟು ತಗೊಳ್ತೀವಿ, ಆ ಗ್ಯಾಪ್
ನಾವು ತಗೊಳ್ತಾ ಇರೋದು ಇಷ್ಟೇ ಆಗಿರತ್ತೆ, ನಿಜವಾಗಿ ಬೇಕಾಗಿರೋದು ಇಷ್ಟಿರತ್ತೆ. ಆ ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ವಿ ಕಾಲ್ ಆಸ್ ಸಪ್ಲಿಮೆಂಟ್ಸ್. ಆ ಸಪ್ಲಿಮೆಂಟ್ಸ್ ಅನ್ನ ಈಗ ಶಾರದಾ ಅವರು ನಮಗೆ ಮೋದಿಕೇರಲ್ಲಿ ತೋರ್ಸ್ಕೊಟ್ಟಿದ್ದಾರೆ. ಬಟ್ ಮೋರ್ ದನ್ ದೇ, ಐ ರಿಕ್ವೆಸ್ಟ್ ಮೆನಿ ಆಫ್ ಅವರ್ ಕನ್ಸಲ್ಟೆಂಟ್ಸ್, ಸೊ ಎಂಡ್ ತನಕ ಯಾರು ಮಿಸ್ ಮಾಡಬೇಡಿ ಕೇಳ್ಕೊಳ್ಳೋದನ್ನ, ಬಿಕಾಸ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಎಕ್ಸಾಂಪಲ್ಗಳು ಯಾರ್ಯಾರಿಗೆ ಯಾವ್ದ್ರಿಂದ ರಿಸಲ್ಟ್ ಬಂದಿದೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ದಟ್ ಈಸ್ ದ ಒನ್. ಸೊ ಅವರವರ ಎಕ್ಸ್ಪೀರಿಯನ್ಸ್. ಅಲ್ಟಿಮೇಟ್ಲಿ ಮೋದಿಕೇರ್ ಇಸ್ ಯೂಸ್ ಅಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಯೂಸ್ ಅಂಡ್ ಸೆಲ್ ಅಲ್ಲ, ಡೆಫಿನೆಟ್ಲಿ ಯು ಕ್ಯಾನ್ ಸೆಲ್ ದ ಪ್ರಾಡಕ್ಟ್, ಬಟ್ ಯೂಸ್ ಅಂಡ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ಮುಂದೆ ತುಂಬಾ ಜನ ಬರ್ತಿದ್ದಾರೆ, ಕ್ವಿಕ್ ಆಗಿ ಅವರವರ ಎಕ್ಸ್ಪೀರಿಯನ್ಸ್ ಅನ್ನ ಯಾವ್ಯಾವ್ದ್ರ ಮೂಲಕ ತಗೊಳ್ತಿದ್ದಾರೆ. ಸೊ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ, ಬೇಕು ಅಂದ್ರೆ ನೋಟ್ ಮಾಡ್ಕೊಳ್ಳಿ, ಅವ್ರವ್ರಿಗೆ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಯಾವ್ದ್ರಿಂದ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಲಿಸನ್ ಟು ದೆಮ್, ದೇ ಆರ್ ಶೇರಿಂಗ್ ದೇರ್ ಗುಡ್ ಟೈಮ್ ವಿತ್ ಅಸ್. ಸೊ ಫಸ್ಟ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ಅವರ್ ಸ್ಮೈಲಿಂಗ್ ಲೇಡಿ with Vishalakshi Upadhyaya. Please welcome on the screen, madam. Yes, ma'am. Yes, ma'am. Thank you, ma'am, for giving me this opportunity. You can hear me, na, ma'am? Yes, I can hear you. Yes. तो मेरा नाम विशालाक्षी है और मैं आज आंवला जूस और हनी के बारे में पहले बताऊंगी. आंवला जूस जो था मैं बड़ी मुश्किल से पीती थी, शुरू में पिया नहीं जाता था मुझसे, तो मैं नॉर्मल पानी में थोड़ा सा मिला के थोड़ा पिया, मतलब 15-20 दिन तक मैंने पिया, तो इतना मतलब मन नहीं करता था पीने का. लेकिन मैंने फिर क्या किया, उसके बाद उसमें थोड़ा सा हनी डालना शुरू किया कि हनी डालने से थोड़ा मीठा और खट्टा जो है टेस्टी हो जाता है. तो टेस्टी करने के बाद मैंने जो थोड़े दिन उसे 15-20 दिन ऐसे पिया. पीने के बाद क्या हुआ, एक दिन हनी पानी में मिल नहीं रहा था. जब नहीं मिला तो मैंने उसमें गुनगुने पानी में डाल के उसको पिया, और गुनगुने पानी में डाल के जब पिया तो उसे पीने में बड़ा मजा आ रहा था. तो ऐसे मैं पीती गई 2-4 महीने में. मेरा जो है पेट में ना काफी स्टमक एरिया में, मेरा जो ये मध्य प्रदेश में बहुत चर्बी बहुत है, मेरी फैट बहुत है. तो इस चर्बी को कम करने में मुझे ये आंवला जूस और हनी ने बहुत बहुत फायदा दिया है. इम्यूनिटी वगैरह तो बढ़ती है और सब लोग जानते हैं कि आंवला जूस और कितने फायदे देता है, लेकिन फैट बर्न करने में मेरा बहुत बहुत इसका जो है मेरे को अपना एक्सपीरियंस है. तो मैं फैट बर्न करने के लिए सबको कहूंगी कि आंवला जूस यूज करिए. दिन में एक ही बार पीजिए, बहुत है, लेकिन जब भी पियोगे मजे से पीना, तब इसका इफेक्ट ज्यादा होगा. और मैं दूसरा बोलना चाहूंगी मल्टीविटामिन के बारे में. मल्टीविटामिन ने मुझे क्या दिखाया है चमत्कार, वो ये है कि घुटनों के नीचे जो पाँव होता है ना, मसल, वहां पर मुझे करीब मैं 11-12 साल की थी तब से मेरे पाँव में दर्द होता है. तो रात को कोई ना कोई दबा देता है घर में और मैं आराम से सो जाती हूँ. तो जब मैंने ये मल्टीविटामिन यूज करना शुरू किया, मेरे पाँव में दर्द नहीं होता. घुटनों में तो मतलब अभी 50 के ऊपर से थोड़ा दर्द हुआ करता था, वो भी नहीं हो रहा. और पाँव के नीचे का जो हिस्सा है उसमें बड़े आराम से नींद आती है, कोई दर्द नहीं होता. मतलब मेरे बॉडी में कुछ डेफिशिएंसीज थी जो हमें समझ नहीं आती, तो सप्लीमेंट लेना जरूरी होता है. और दूसरा ये है कि मेरे आंख के पास यहाँ पर ना सूजन होती थी हमेशा, अभी भी हल्की सी है, पूरा गया नहीं है, लेकिन बहुत कम हुआ है अभी मल्टीविटामिन लेने के बाद. इसका देखिए आप, इसका जो है बहुत मेरी सूजन कम हुई है. मेरे को पहले थायराइड भी था, जिसकी वजह से मैं सोचती थी उसकी वजह से होगा, आंखों में सूजन है, लेकिन नहीं, कोई तो मिनरल्स, कोई तो विटामिन से मुझ में कमी थी. तो ये सप्लीमेंट्स लेना बहुत जरूरी है. मेरा जो आंवला जूस है, मेरा जो हनी है जो मैं मजे लेके पीती हूँ, और दूसरा जो मल्टीविटामिन है जो मैं सुबह सुबह ले लेती हूँ, इन तीनों का जो है मेरे शरीर पे काफी असर पड़ा है. मेरे पाँव का दर्द कम हो गया, घुटनों का दर्द कम हो गया, पेट बेली फैट कम हो गया. तो ये जो है बहुत बड़ा चमत्कार है. मैं रिक्वेस्ट करती हूँ कि सब लोग इसको अपनी जिंदगी में लेके आइए और इसके जो है चमत्कार अनुभव कीजिए. थैंक यू मैम. Good. Thank you, Vishalakshi. Very nicely. Amla juice with honey and multivitamin. It is really great. And one more good message ಅವರು ಕೊಟ್ಟಿರುವಂತದ್ದು, ನೀವು ಏನೇ ತಗೊಳ್ತೀರಾ ಅದನ್ನ ಖುಷಿಯಿಂದ ತಗೊಳ್ಳಿ, ಎಂಜಾಯ್ ಮಾಡಿ. ಖುಷಿಯಿಂದ ತಗೊಂಡಿಲ್ಲ, ಎಂಜಾಯ್ ಮಾಡಿಲ್ಲ ಅಂದ್ರೆ ಅದು ಅಷ್ಟು ರಿಸಲ್ಟ್ ಬರುವ ಚಾನ್ಸಸ್ ಕಡಿಮೆ. ಸೊ ವಾಟ್ ಎವರ್ ವಿ ಡೂ, ಎಂಜಾಯ್ ಇಟ್. Great. Thank you, Vishalakshi. So next I am going to introduce our Madam Sukanya. So please, Sukanya, on the screen. Yes, Sukanya. You can unmute and come. Hello, ma'am. Yes, I can hear you. You can hear me? Yes, Sukanya. Welcome. Yeah. I joined Modicare 3 years ago. Today I am going to talk about Amla juice
like said, like Visalakshi, I am also tell about Amla juice. It's the best supplement. I am using this for the past 6 months. It gives instant energy, and it keeps cold infection, hair loss, and it is for a periods problem. It is very helping. Even for my daughter, I am using. It is very helpful. Hello. Yeah, I can hear you. Me? Yes. Can you hear me, ma'am? Yeah, I can hear you. Yeah. Yeah. Yes, Sukanya. It is very helpful for the period problem also and keeping blood pressure at control. So I am using this, both me and my daughter are using like same like Visalakshi. I'm mixing with honey and we are using that. It gives instant energy and it can, like juice also we are using that. If some guest come, we are mixing with healthy juice. We are giving that also. This is very good. One more information, one bottle contains 70 amlas. So thick concentrated. So we can dilute and it can be used for everything. Yeah. Thank you, Sukanya. Yeah. So ಈಗ ನೋಡಿದ್ರ ಫ್ರೆಂಡ್ಸ್, ನಮ್ಮ ವಿಶಾಲಾಕ್ಷಿ ಅವರು ಮತ್ತೆ ಅವರು ಸೇಮ್ ಆಮ್ಲಾ ಜ್ಯೂಸ್ ಅನ್ನ ಬೇರೆ ಬೇರೆ ಪ್ರಾಬ್ಲಮ್ ಗಳಿಗೆ ಸಾಲ್ವರ್ ಆಗಿ ತಗೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳೋದು, ಒಂದೇ ಸಪ್ಲಿಮೆಂಟ್ ಬೇರೆ ಬೇರೆ ರಿಸಲ್ಟ್ ಅನ್ನ ಕೊಡಬಹುದು. ನಿಮ್ಮ ಬಾಡಿನಲ್ಲಿ ಏನು ಬೇಕಾಗಿದೆ ಅದನ್ನ ಸಪ್ಲೈ ಮಾಡುವಂತದ್ದು. ಎಸ್, ನಮ್ಮ ನೆಕ್ಸ್ಟ್ ಶೇರಿಂಗ್ ಅವರ್ ಎಕ್ಸ್ಪೀರಿಯನ್ಸ್ ಇಸ್ ಕ್ಷಮಾ ಮರಾಠೆ. ಎಸ್ ಕ್ಷಮಾ, ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಕಮ್. Yes, good morning friends. Hi ma'am. Yeah, ನಾನು ವೆಲ್ನೆಸ್ ರೇಂಜ್ ನ ಈ 3 ದಿವ್ಯ ರತ್ನಗಳು ನನಗೆ ಹೇಗೆ ಉಪಯೋಗ ಆಯ್ತು ಅನ್ನೋದನ್ನ ತಿಳಿಸ್ಕೊಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಒನ್ ಇಸ್ ಫ್ಲಾಕ್ಸೀಡ್ ಆಯಿಲ್. ಐ ಥಿಂಕ್ ಯು ಕ್ಯಾನ್ ಸಿ ದಿಸ್. ಸೊ ಫ್ಲಾಕ್ಸೀಡ್ ಆಯಿಲ್, ಔಟ್ ಆಫ್ ಮೆನಿ ಬೆನಿಫಿಟ್ಸ್, ಒನ್ ಆಫ್ ದ ಬೆನಿಫಿಟ್ ಈಸ್ ಇಟ್ ಸಪೋರ್ಟ್ಸ್ ದ ಮೆನ್ಸ್ಟ್ರಲ್ ಹೆಲ್ತ್. ನನ್ಗೆ ಪೀರಿಯಡ್ಸ್ ಟೈಮ್ ನಲ್ಲಿ ತುಂಬಾ ವೀಕ್ನೆಸ್ ಇರ್ತಿತ್ತು. So because of taking the flaxseed oil, then our weakness tumba kammi agide. So now I am feeling very happy, and you can take 1 to 3 soft gels in a day. You idanna tagolbodu. So second product is, again I am also telling about the amla juice. So I had acidity problem and I got cured this acidity problem continuous by taking it for the 3 months. So this is also very helpful. So I'm telling, like taking flaxseed oil and amla juice combination, it gives the very good result in the menstrual problem. So third one is garlic pearls. So you can see this garlic pearls. So overall the garlic pearls, it controls the BP, blood circulation. With one more important feature is it helps in digestion. So I had a gastric problem. So ಸಂಜೆ ಅನ್ನೋ ಹೊತ್ತಿಗೆ ನನಗೆ ಹೊಟ್ಟೆಯಲ್ಲಿ ತುಂಬಾ ಗ್ಯಾಸ್ ಫಾರ್ಮ್ ಆಗ್ತಿತ್ತು. By taking the garlic pearls from 1 month itself, ನಂಗೆ ತುಂಬಾ ರಿಲೀಫ್ ಆಗಿದೆ. So now I am very happy with this. So again, the combination of amla juice and garlic pearls, it made the gastric problem gayab. So you can take 1 to 2 soft gels twice a day. Then friends, to know more about the wellness products, our Modicare regional trainer, Mr. Shrikant sir, is conducting the sessions. That is from tomorrow and day after tomorrow, 21st and 22nd October. That is in the morning at 7 a.m. So who all want to know more about the wellness product, you can connect it. So sir and ma'am, thank you for this opportunity given to me. Thank you. Thank you Kshama madam. So beautiful agi helidira, the 3 combinations. See, that is the variation. So ನಿಮ್ಮ ಅಗತ್ಯ ಏನಿದೆ ಅಂತ with the usage only you will understand. So next I am going to introduce our madam Jyoti Damle. Please Jyoti ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಬನ್ನಿ. Yes, good Modicare morning. ನಾನು ಜ್ಯೋತಿ ದಾಮ್ಲೆ. ನಾನು ಲಾಸ್ಟ್ 1.5 year ಇಂದ Modicare ಅಲ್ಲಿ ಇದ್ದೀನಿ. ಇನಿಷಿಯಲಿ ನಾವು ವೆಲ್ನೆಸ್ ಪ್ರಾಡಕ್ಟ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತಗೊಂಡಿಲ್ಲ, ಯಾಕಂದ್ರೆ ನಮ್ಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಫಸ್ಟ್ ನಾವು ಬೇರೆ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಲಾಸ್ಟ್ 6 months ಇಂದ ನಾವು ವೆಲ್ನೆಸ್ ಟ್ರೈ ಮಾಡೋಣ ಅಂತ ಹೇಳಿ ಪ್ರೋಟೀನ್ ಪೌಡರ್ ಅಂಡ್ ಆಮ್ಲ ಜ್ಯೂಸ್ ಇಬ್ರು ನಾವು ಹಸ್ಬೆಂಡ್ ಅಂಡ್ ವೈಫ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಆಲ್ಮೋಸ್ಟ್ 15 years ಇಂದ ಡಯಾಬಿಟಿಕ್, ಹಿ ಇಸ್ ಡಯಾಬಿಟಿಕ್. ಮೆಡಿಸಿನ್ ವಿತ್ ಡಯಟ್, ಎಕ್ಸರ್ಸೈಸ್, ಎವ್ರಿಥಿಂಗ್
his sugar level was almost 220, 230. ಅಂದ್ರೆ ಅದಕ್ಕಿಂತ ಕಮ್ಮಿ ಆಗ್ತಾನೆ ಇರ್ಲಿಲ್ಲ. ಈಗ ನಾವು ಆಕ್ಚುಲಿ ಇದು ಮೆಡಿಸಿನ್ ಅಂತ ನಾವು ತಗೊಂಡಿಲ್ಲ. ಆಕ್ಚುಲಿ ನಾವು ವಿ ಆರ್ ವೆಜಿಟೇರಿಯನ್ ಆಗಿದ್ದಕ್ಕೆ ನಮ್ಗೆ ಪ್ರೋಟೀನ್ಸ್ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಅಟ್ಲೀಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಪ್ರೋಟೀನ್ ಇಂದ ಅಂತ ಹೇಳಿ ಮಾರ್ನಿಂಗ್ empty stomach 15 ml amla juice and evening 7 o'clock ನಾವು ಪ್ರೋಟೀನ್ ಪೌಡರ್ ತಗೊಳಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಡಯಾಬಿಟಿಕ್ ಪೇಷಂಟ್ ಗೆ ಏನ್ ಹೇಳ್ತಾರೆ ಅಂದ್ರೆ ಅವರು ಹೆವಿ ಮೀಲ್ಸ್ ಮಾಡಬೇಡಿ, ಇನ್ ಬಿಟ್ವೀನ್ ಏನಾದ್ರು ತಗೊಳ್ಳಿ ಅಂತ ಹೇಳಿ. ಆ ತರ ನಾವು 7 o'clock ಒಂದ್ಸಲ ನಾವು ಪ್ರೋಟೀನ್ ತಗೊಂಡ್ರೆ ಅದು ಮಧ್ಯಾಹ್ನ ಲಂಚ್ ಅಂಡ್ ಡಿನ್ನರ್ ಇನ್ ಬಿಟ್ವೀನ್ ಆಗ ನಾವು ಬೇರೆ ಏನು ಎಕ್ಸಸ್ ಏನು ತಿನ್ಬೇಕಾಗಿ ಬರೋದಿಲ್ಲ ಅಂತ ಹೇಳಿ ಆ ತರ ಸ್ಟಾರ್ಟ್ ಮಾಡಿದ್ವಿ. ಆಫ್ಟರ್ ಎವ್ರಿ ವೀಕ್ ಹಿ ಇಸ್ ಟೆಸ್ಟಿಂಗ್, ಮನೆಯಲ್ಲೇ ಮಾಡ್ತಾರೆ ಅವರು ಇದು ಶುಗರ್ ಲೆವೆಲ್. 3 months ಆದ್ಮೇಲೆ ನಾವು ನೋಡ್ತಾ ಇದ್ದೇವೆ ಇಟ್ ಇಸ್ ಡ್ರಾಸ್ಟಿಕಲಿ ಚೇಂಜ್. ನಮ್ಗೆನೆ ಒಂಥರ ಆಶ್ಚರ್ಯ ಅನ್ನಿಸ್ತು. ಆಲ್ಮೋಸ್ಟ್ ಇದು ಇವಾಗ ಹೇಗಾಗಿದೆ ಅಂದ್ರೆ ಆಫ್ಟರ್ ಫುಡ್ 220, 230 ಇರೋದು 3-4 months ಇಂದ ಕಂಟಿನ್ಯೂಸ್ ಇಟ್ ಈಸ್ ಅಂಡರ್ ಕಂಟ್ರೋಲ್ ಅಂಡ್ 160 ಬಿಲೋ ಬರ್ತಾ ಇದೆ. ಅದು ಅಂದ್ರೆ ನಾವು ಏನು ಬೇರೆ ಯಾವುದು ಯೂಸ್ ಮಾಡಿಲ್ಲ, ಸೇಮ್ ಮೆಡಿಸಿನ್ಸ್ ಹಿ ಇಸ್ ಟೇಕಿಂಗ್ ಅಂಡ್ ಸೇಮ್ ರುಟೀನ್, ಎಕ್ಸಸೈಸ್, ಡಯಟ್ ಎಲ್ಲ ಆಗ್ತಾ ಇದೆ ಹಾಗೆ. ಅಂಡ್ ನಮ್ಗೆ ಗೊತ್ತಿರ್ಲಿಲ್ಲ ಇದು ಆಸ್ ಅ ಇಷ್ಟು ಒಳ್ಳೆ ನಮ್ಗೆ ಡಯಾಬಿಟಿಕ್ ಹೆಲ್ಪ್ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ವಿ ಸ್ಟಾರ್ಟೆಡ್ ಆಸ್ ಪ್ರೋಟೀನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ಇಟ್ ಇಸ್ ಏನ್ ಹೇಳ್ತೇವೆ ನಾವು ಥ್ಯಾಂಕ್ಸ್ ಟು ಮೋದಿ ಕೇರ್. ಯಾಕಂದ್ರೆ ನಾವು ಮೋದಿ ಕೇರ್ಗೆ ಜಾಯಿನ್ ಆಗದಿದ್ರೆ ಮೋಸ್ಟ್ಲಿ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡ್ಲಿಕ್ಕೆ ಟ್ರೈನೇ ಮಾಡ್ತಿರ್ಲಿಲ್ವ ಏನ ನಾವು. ಅಂಡ್ ಒನ್ ಮೋರ್ ಈಸ್ ಆಮ್ಲ ಜ್ಯೂಸ್. ಈಗ ಈ ಸಿಚುವೇಶನ್ ಅಲ್ಲಿ ಯಾರಿಗೆ ಕೇಳಿದ್ರು ಸ್ಟಮಕ್ ಅಪ್ಸೆಟ್ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ 2-3 days ಬ್ಯಾಕ್ ನಾನು ಆ ಪ್ರಾಬ್ಲಮ್ ಅಲ್ಲೇ ಫೇಸ್ ಮಾಡ್ತಾ ಇದ್ದೆ. ನಾನು ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಆಮ್ಲ ಜ್ಯೂಸ್ ಆಲ್ಮೋಸ್ಟ್ 15 ml ಆಮ್ಲ ಜ್ಯೂಸ್ ಆಫ್ಟರ್ ಮೀಲ್ ಓನ್ಲಿ ಐ ಟುಕ್ ವಿತ್ ಹಾಫ್ ಗ್ಲಾಸ್ ಆಫ್ ವಾಟರ್ ಆಲ್ಮೋಸ್ಟ್ 2 days. ಅಂದ್ರೆ ಅವತ್ತೇ ನನ್ಗೆ ಇಮಿಡಿಯೇಟ್ ಅದ್ರದ್ದು ರಿಲೀಫ್ ಸಿಕ್ತು, ದಟ್ ಇಂಡೈಜೆಷನ್. ಈಗ ಏನಾಗ್ತಾ ಇದೆ ಅಂದ್ರೆ ಈ ವೆದರ್ಗೆ ಎಲ್ರಿಗೂ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ, ಅದರಿಂದ ಫೀವರಿಶ್ ಕೂಡ ಆಗ್ತಾ ಇದೆ. ಆ ಪ್ರಾಬ್ಲಮ್ ನಂದು ಆಕ್ಚುಲಿ ಅದಕ್ಕೆ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಇದು ನನ್ಗೆ ಗೊತ್ತಿರ್ಲಿಲ್ಲ ಆಮ್ಲ ಜ್ಯೂಸ್ ಇಂದ ಆಗತ್ತೆ ಅಂತ ಹೇಳಿ. ಐ ಟ್ರೈಡ್ ದಿಸ್ ಒನ್ ಅಂಡ್ ವಿತ್ ನಮ್ದು ಗ್ರೀನ್ ಟೀ. ಎರಡರಲ್ಲೂ ಈಗ ನಾನು ಹೆಲ್ದಿ ಆಗಿದ್ದೇನೆ ಅಂಡ್ ನಾವು ವಿ ಆರ್ ವೆರಿ ಹ್ಯಾಪಿ. ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಅದರಿಂದ ಯಾರು ಬೇಕಾದ್ರೂ ನೀವು ಟ್ರೈ ಮಾಡಿ ನೋಡಿ. ಇದು ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಕೂಡ ಡೆಫಿನೆಟ್ಲಿ ಇಟ್ ವಿಲ್ ಯೂಸ್. ಅಂಡ್ ಥ್ಯಾಂಕ್ ಯು ಮೇಡಮ್, ನನ್ನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೆ ನೀವೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಜ್ಯೋತಿ. ಗುಡ್ ಮೆಸೇಜ್ ಎಲ್ರಿಗೂ ಕೊಟ್ಟಿದ್ದಾರೆ ನೋಡಿ. ಅವ್ರು ಹೇಳಿದ್ದನ್ನ ನಾನು ರಿಪೀಟ್ ಮಾಡಲ್ಲ, ಬಟ್ ಒನ್ ಗುಡ್ ಮೆಸೇಜ್ ನಾನ್ ತಿಳ್ಕೊಂಡಿರೋದು, ಯಾರೇ ಮೋದಿ ಕೇರಿಗೆ ಕನ್ಸಲ್ಟೆಂಟ್ ಆಗಿ ಬಂದಾಗ ನಮ್ಮ ಜವಾಬ್ದಾರಿ ಅವರಿಗೆ ವೆಲ್ನೆಸ್ ಅನ್ನ ಡೀಪ್ ಆಗಿ ತೋರಿಸುವಂತದ್ದು. ನೋಡಿ, ಅವರು 1.5 ವರ್ಷದಲ್ಲಿ ಫಸ್ಟ್ 1 year ವೆಲ್ನೆಸ್ ಅನ್ನ ತಗೊಳ್ಳದೆ ವೇಸ್ಟ್ ಆಯ್ತು. ಅದರ್ವೈಸ್ ದೇ ಕುಡ್ ಹ್ಯಾವ್ ಡನ್ ಇಟ್ ಅರ್ಲಿಯರ್ ಅಲ್ವಾ? ಸೊ ಸಿನ್ಸಿಯರ್ ರಿಕ್ವೆಸ್ಟ್ ಎಲ್ಲಾರ ಹತ್ರನೂ ಕೂಡ, ಲೆಟ್ ಅಸ್ ಟೇಕ್ ಕೇರ್ ಆಫ್ ಅವರ್ ಮೋದಿ ಕೇರ್ ಕನ್ಸಲ್ಟೆಂಟ್ಸ್ ಮಾತ್ರ ಅಲ್ಲ, ಗೆಸ್ಟ್ಗಳು ಕೂಡ. ಅಂಡ್ ಫಸ್ಟ್ ಅವ್ರು ಬಂದ ತಕ್ಷಣ ಒಂದು ಸೆಷನ್ ವೆಲ್ನೆಸ್ ಅನ್ನ ಅವರಿಗೆ ಕ್ರಿಯೇಟ್ ಮಾಡಿ ವಿ ಹ್ಯಾವ್ ಟು ಮೇಕ್ ಇಟ್ ಆಸ್ ಎ ಯೂಸರ್. ಆವಾಗ ಅವರೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೋತಾರೆ. ಎಸ್, ಈಗ ನಮ್ಮ ನೆಕ್ಸ್ಟ್ ಕರಿಯಕ್ಕೆ ನಾನು ಹೋಗ್ತಾ ಇದ್ದೀನಿ. ನಮ್ಮ ನಿನ್ನೆ ಆಲ್ರೆಡಿ ಅವರ ಸೆಲ್ಲಿಂಗ್ ಟಿಪ್ಸ್ ಅನ್ನ ಕೊಟ್ಟಿರುವಂತಹ ಮೇಡಮ್ ಸಲ್ಮಾ ಅವರು. ಸಲ್ಮಾ ಅವರು ಯಾಕೆ ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ ಅವರ ಎಕ್ಸ್ಪೀರಿಯನ್ಸ್ ಇಂದ. ಎಸ್ ಸಲ್ಮಾ ಮೇಡಮ್, ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಕಮ್. Good Modicare morning to all of you, and today I shall speak about my experience. I had cold, running nose and constant cold throughout the year, and these two products, multivitamin and garlic pearl, which I took continuously for 3 months, helped to get me relief. And due to the constant cold, I ended up getting wheezing too. But these two products helped me to overcome the problem. And one more, and this gave me a lot of relief. And I would like to tell you about my husband's experience with spirulina. Yeah, he was under treatment when and he had water retention in the eye. And for regularly for 3 months he took this, and he's a diabetic. And with this, I had water retention, and he could overcome this. The eye doctor himself was surprised how come he was suggesting injections and operations and all that. After 3 months, when the scan was done, the water retention had gone,
And this was the one which worked wonders, spirulina, with my husband. Yeah, So thank you. everyone, thank you. Yeah, thank you, Salma. So Salma ಅವರ ರನ್ನಿಂಗ್ ನೋಸು ಮಲ್ಟಿವಿಟಮಿನ್ ಮತ್ತೆ ಗಾರ್ಲಿಕ್ಸ್ ಅಲ್ಲಿ ಕಡಿಮೆ ಆಗಿದೆ. ಅಂಡ್ ಅವರ ಹಸ್ಬೆಂಡ್ ಗೆ ಇದ್ದ ಸಿವಿಯರ್ ಪ್ರಾಬ್ಲಮ್ ಅದು. ಅವರು ಹಾಸ್ಪಿಟಲ್ ಇಂದ ಬಂದ ಮೇಲೆ ಅವರ ರಿಟೆನ್ಷನ್ ಏನಂದ್ರೆ ಕಣ್ಣಲ್ಲಿ ನೀರು ಉಳ್ಕೊಳ್ಳುವಂತದ್ದನ್ನ ಸ್ಪಿರುಲಿನಾದಲ್ಲಿ 3 months. ಅಂಡ್ ಡಾಕ್ಟರ್ ವಾಸ್ ಓನ್ಲಿ ಸರ್ಪ್ರೈಸ್ಡ್, ಅಂದ್ರೆ ಡಾಕ್ಟರ್ ಗಳಿಗೆ ಗೊತ್ತಿರ್ಲಿಲ್ಲ, ಅವ್ರು ಬೇರೆ ಬೇರೆ ಸಜೆಷನ್ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸಲ್ಮಾ, ಥ್ಯಾಂಕ್ಸ್ ಎ ಲಾಟ್. ಈಗ ನಾನು ಕರೀತಾ ಇದ್ದೀನಿ ನಮ್ಮ ಮೇಡಮ್ ಯಶೋಧ ಅವರನ್ನ. ಯಶೋಧ ಶಿವಶಂಕರ್, ಸ್ಕ್ರೀನ್ಗೆ ಬನ್ನಿ. ನಿಮ್ಮ ಗುಡ್ ಎಕ್ಸ್ಪೀರಿಯನ್ಸ್ ವಿತ್ ಅಟ್ ಲೀಸ್ಟ್ 1 ಪ್ರಾಡಕ್ಟ್. ಎಸ್, ಅಮೃತ ಶಕ್ತಿ. Yes, Amrit Shakti. Yes. Good evening, everybody. Actually, I'm a very good user of all supplements. Today I will talk about Amrit Shakti. Idu 1 cap. Idu gel formal barutte and has to be taken after food. My personal experience is, ನಾನು ಮನೇಲಿ ಅಡ್ಗೆ ನಾನೇ ಮಾಡಿ ಊಟ ಮಾಡಿದ್ರುನು ನನಗೆ ಆಕ್ಚುಲಿ ತುಂಬಾ ಸ್ಟಮಕ್ ಅಪ್ಸೆಟ್ಸ್ ಆಗೋದು, ಆಮೇಲೆ ಫುಡ್ ಪಾಯ್ಸನಿಂಗ್ ಆಗೋದು. ಸೊ ಈ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಇಟ್ ಹ್ಯಾಸ್ ಹೆಲ್ಪ್ ಮೀ ಸೋ ಮಚ್. ಮತ್ತೆ ತುಂಬಾ ಬರ್ಬ್ಸ್ ಬರೋದು, ಇದು ಆಸಿಡಿಟಿ ಇಲ್ಲಿ ಚೆಸ್ಟ್ ಅಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆಗೋದು ಎಲ್ಲ ಆಗ್ತಾ ಇತ್ತು, ಎಲ್ಲ ಸ್ಟಾಪ್ ಆಗಿದೆ. ಮತ್ತೆ ಇದು ತಲೆನೋವು ಬಂದಾಗ ಐ ಜಸ್ಟ್ ಪಂಚ್ ಇಟ್ ಅಂಡ್ ಅಪ್ಲೈ ಇಟ್ ಆನ್ ಮೈ ಹೆಡ್ ಅಂಡ್ ಐ ಅಪ್ಲೈ ಇಟ್ ಆನ್ ಮೈ ಥ್ರೋಟ್ ಫಾರ್ ಕಫ್ ಅಂಡ್ ಕೋಲ್ಡ್. ಅಂಡ್ ಫೀವರ್ ಎಲ್ಲ ಜಾಸ್ತಿ ಆಗಿದ್ರೆ ವೇಪರ್ ಅಲ್ಲೂ ಇದನ್ನ ಹಾಕ್ಬಿಟ್ಟು ವೇಪರ್ ತಗೋತೀನಿ. ಸೊ ದಿಸ್ ಹಸ್ ಹೆಲ್ಪ್ ಮೀ ಔಟ್ ವೆರಿ ಮಚ್. ಪ್ಲಸ್ ನಂದೊಂದು ಪ್ರಾಸ್ಪೆಕ್ಟ್ ಗೆ ಆಕ್ಚುಲಿ ಶಿ ಇಸ್ 60+ years ಅಂಡ್ ಅವರು 15,000 rupees ಕೊಟ್ಬಿಟ್ಟು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ 1 injection per month ತಗೊಂತಾ ಇದ್ರು ಬಿಕಾಸ್ ಆಫ್ ಆಸಿಡಿಟಿ ಪ್ರಾಬ್ಲಮ್. ಅವ್ರಿಗೆ ನಾನು ಈ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಶಿ ಇಸ್ ಸೋ ಥ್ಯಾಂಕ್ಫುಲ್ ಟು ಮೀ ಅಂಡ್ ಶಿ ಇಸ್ ಅ ವೆರಿ ಗುಡ್ ಯೂಸರ್ ಆಫ್ ಇಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ, ಮ್ಯಾಮ್. ಹಲೋ ಸಂಧ್ಯಾ, ನೀವು ಮ್ಯೂಟ್ ಆಗಿದ್ದೀರಾ? ಸಾರಿ. ಇದು ನಮ್ಮ ಸ್ಕ್ರೀನಿಗೆ ಈಗ ಬರ್ತಾ ಇರುವವರು ನಮ್ಮ ರಜನಿ ಮೇಡಮ್ ಅವರು. ಕ್ವಿಕ್ ಆಗಿ 30 seconds ಅಲ್ಲಿ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಾರೆ. ಎಸ್ ರಜನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ರಜನಿ ಅಂತ. ಈ ವೆಲ್ನೆಸ್ ರೇಂಜ್ ಅಂದ್ರೆ ನಂಗೆ ತುಂಬಾ ಫೇವ್ರೆಟ್ ರೇಂಜ್ ಆಫ್ ಪ್ರಾಡಕ್ಟ್ಸ್. ನಾನು ತುಂಬಾ ವರ್ಷದಿಂದ ಈ ಪ್ರಾಡಕ್ಟ್ಸ್ಗೆ ಫ್ಯಾನ್ ಆಗಿದ್ದೀನಿ, ಮತ್ತೆ ನಮ್ಮ ಫ್ಯಾಮಿಲಿಗೆ ತುಂಬಾ ಹೆಲ್ಪ್ ಆಗಿದೆ ಇದು. ಇದ್ರಲ್ಲಿ ನನಗೆ ಫೇವ್ರೆಟ್ ಅಂದ್ರೆ ಪ್ರೋಟೀನು. ನಮ್ಮ ಮಗಳು ಅಬ್ರಾಡ್ಗೆ ಹೋದಾಗ ನನಗೆ ಅವಳು ಬ್ರೇಕ್ಫಾಸ್ಟ್ ಬದಲು ಅದನ್ನ ರೀಪ್ಲೇಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಯ್ತು. ಅದರಿಂದ ಅವಳದು ಹೇರ್ ಲಾಸ್ ಇಂಪ್ರೂವ್ ಆಯ್ತು, ಹೇರ್ ಲಾಸ್ ಆಗ್ದಂಗೆ ಕಾಪಾಡ್ಕೊಳಕ್ಕಾಯ್ತು, ಅಸಿಡಿಟಿಯಿಂದ ಬಚಾವ್ ಮಾಡ್ಕೊಂಡಿದ್ದಾಳೆ. ಮತ್ತೆ ಬ್ಯಾಲೆನ್ಸ್ ಡಯಟ್, ಅವಳದು ಫುಡ್ನ ಕೇರ್ ಮಾಡ್ಕೊಂತು. ಮತ್ತೆ ಪಾದದಲ್ಲಿ ತುಂಬಾ ಕ್ರ್ಯಾಕ್ಸ್ ಬರ್ತಾ ಇತ್ತು, ಆ ಕ್ರ್ಯಾಕ್ಸ್ ಎಲ್ಲ ಹೋಯ್ತು ನಮ್ಮ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಇಂದ. ಮತ್ತೆ ಇನ್ನೊಂದು ಪ್ರಾಡಕ್ಟ್ ನಮ್ಗೆ ತುಂಬಾ ಫೇವ್ರೆಟ್, ನಮ್ಮ ಫ್ಯಾಮಿಲಿಗೆ ಫೇವ್ರೆಟ್ ಅಂದ್ರೆ ಮಲ್ಟಿವಿಟಮಿನ್ ಅಂಡ್ ಮಿನರಲ್. ಇದರಿಂದ ಮಗಳಿಗೆ ಎಕ್ಸಾಮ್ ಟೈಮಲ್ಲಿ ಯಾವಾಗ್ಲೂ ಮೌತ್ ಅಲ್ಸರ್ಸ್ ಬರ್ತಾ ಇತ್ತು. ಸೊ ಈ ಪ್ರಾಡಕ್ಟ್ ತಗೊಂಡಾಗಿಂದ ಅದರಿಂದ ಅವಳು ಬಚಾವಾದ್ಲು. ಮತ್ತೆ ಮಲ್ಟಿವಿಟಮಿನ್ ಇಂದ ನಮ್ಮ ಕ್ರೇವಿಂಗ್ಸ್, ಆಗಾಗ ತಿನ್ಬೇಕು ಅನ್ನೋದು, ಈಗ ತಾನೇ ಊಟ ಮಾಡಿದ್ರು ಮತ್ತೆ ಏನಾದ್ರು ತಿನ್ಬೇಕು ಅನ್ನೋದು ಕ್ರೇವಿಂಗ್ಸ್ ಹೋಗ್ಬಿಡ್ತು. ಮತ್ತೆ ಕ್ಯಾಲ್ಸಿಯಂ ಇಂದ ನನಗೆ ಸ್ಟೆಪ್ಸ್ ಹತ್ತಿ ಇಳಿಯುವಾಗ ಕಾಲಲ್ಲಿ ನಟ್ಕೆ ತರ ಲೊಟ ಅಂತ ಇತ್ತು. ಸೊ ಈ ಕ್ಯಾಲ್ಸಿಯಂ ತಗೊಂಡ್ಮೇಲೆ ಆ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ಕೊಂಡೆ. ಮತ್ತೆ ನಮ್ಮ ಯಜಮಾನ್ರಿಗೆ ಆಥ್ರೈಟಿಸ್ ಇತ್ತು, ಸುಮಾರು 10 ವರ್ಷದಿಂದ ನಾನು ಅವ್ರಿಗೆ ಗ್ಲುಕೋಸಮೈನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ನಾವು ಹಿಸ್ ಗ್ಲುಕೋಸಮೈನ್ದು ಅದು ಸೈನುವೆಲ್ ಫ್ಲೂಯಿಡ್ ಪ್ರಾಬ್ಲಮೇ ಇಲ್ಲ, ಈಗ ಚೆನ್ನಾಗಿ ವಾಕ್ ಮಾಡ್ತಾರೆ. ಮೊದಲು ವಾಕಿಂಗ್ಗೆ ಹೋಗಕ್ ಆಗ್ತಿರ್ಲಿಲ್ಲ ಬಿಕಾಸ್ ಆಫ್ ಆಥ್ರೈಟಿಸ್ ಪ್ರಾಬ್ಲಮ್. ನೌ ಹಿ ಈಸ್ ಏಬಲ್ ಟು ಗೋ 10 rounds ಆಫ್ ವಾಕಿಂಗ್ ಆಲ್ಸೋ. ಮತ್ತೆ ಆಮ್ಲ ಜ್ಯೂಸು, ಮತ್ತೆ ನೋನಿ ಜ್ಯೂಸು, ಆಲೋವೆರಾ ಜ್ಯೂಸ್, ಆಲ್ ಆರ್ ಮೈ ಫೇವ್ರೆಟ್. ಟೋಟಲ್ ವೆಲ್ನೆಸ್ ರೇಂಜ್ ಇಸ್ ಮೈ ಫೇವ್ರೆಟ್. ಐ ಲವ್ ದಿಸ್ ರೇಂಜ್ ಅಂಡ್ ಐ ಪ್ರಮೋಟ್ most people health, because I believe in when diet is wrong, medicine is of no use. When diet is correct, medicine is of no need. So I follow that principle and I'm very happy and very thankful to Modicare.
Thank you, Sandeep. Thank you, Rajani. Thanks for all the participants. ಯಾರೆಲ್ಲ ಗ್ರೇಟ್ ಮೆಸೇಜ್ ಅನ್ನ ಕೊಟ್ಟಿದ್ದೀರಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಷ್ಟು ಸಮಯದಿಂದ ನೀವು ಯೂಸ್ ಮಾಡಿ ನಿಮಗೆ ಬಂದ ಬೆನಿಫಿಟ್ ಅನ್ನ ಬೇರೆಯವರಿಗೆ ಶೇರ್ ಮಾಡುವಾಗ ನಿಮ್ಮ ಬೆನಿಫಿಟ್ ಗಿಂತ ಜಾಸ್ತಿ ಅವರಿಗೆ ಬೆನಿಫಿಟ್ ಬರುತ್ತೆ. ಅದು ಗಿವ್ ಅಂಡ್ ಟೇಕ್ ಅಂತ ಹೇಳ್ತೀವಲ್ವಾ, ದಟ್ ಈಸ್ ದ ಬೆಸ್ಟ್. ಅಂಡ್ ಥ್ಯಾಂಕ್ಸ್ ಟು ಶಾರದಾ, ಬ್ಯೂಟಿಫುಲ್ ಆಗಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಾರೆ ಅಬೌಟ್ ದ ವೆಲ್ನೆಸ್. ಅಂಡ್ ಥ್ಯಾಂಕ್ಸ್ ಟು ಮಾಧವಿ ಮೇಡಮ್ ಆಲ್ಸೋ. ಅಂಡ್ ಗ್ರೇಟ್ ಮೆಸೇಜ್ ಟು ಆಲ್. ಈಗ ಖಂಡಿತ ಮೋರಲ್ ಸ್ಟೋರಿ ಇಲ್ಲ, ಯಾಕಂದ್ರೆ ಎಲ್ಲಾರ ವೆಲ್ನೆಸ್ ಸ್ಟೋರಿನೇ ತುಂಬಾ ಚೆನ್ನಾಗಿತ್ತು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋ ಹೋಗೋಣ. ಮೋರಲ್ ಆಫ್ ಟುಡೇಸ್ ಏನು ಅಂದ್ರೆ, ನಾವು ಅರ್ನಿಂಗ್ ಮಾಡೋದು ಬರೀ ದುಡ್ಡನ್ನ ಅಲ್ಲ, ಹೆಲ್ತ್ ಅನ್ನ ಅರ್ನ್ ಮಾಡ್ಬೇಕು. ಹೆಲ್ತ್ ಅನ್ನ ಅರ್ನ್ ಮಾಡಿದ್ರೆ ದುಡ್ಡನ್ನ ಅರ್ನ್ ಮಾಡುವಂತಹ ಕೆಪಾಸಿಟಿ ನಮ್ಮ ಹತ್ರ ಇರುತ್ತೆ. ಅಂಡ್ ದುಡ್ಡನ್ನ ಅರ್ನ್ ಮಾಡಿದ್ರೆ ನಾವು ತುಂಬಾ ಜನಗಳಿಗೆ ಹೆಲ್ತ್ ಅರ್ನ್ ಮಾಡುವಂತಹ ಪ್ರಮೋಷನ್ ಅಂದ್ರೆ ಪ್ರಮೋಟ್ ಮಾಡಬಹುದು ಹ್ಯಾಪಿಯಾಗಿ, ಖುಷಿಯಾಗಿ. ಸೊ ಎಲ್ಲಾ ನಮ್ಮ ಪಾರ್ಟಿಸಿಪೆಂಟ್ ಹತ್ರ ರಿಕ್ವೆಸ್ಟ್ ನನ್ನದು ಏನು ಅಂದ್ರೆ, ಖಂಡಿತ ನಮ್ಮ ಹತ್ರ ಇರುವಂತಹ ಗೋಲ್ಡನ್ ಮೈಂಡ್ ನಾಟ್ ಓನ್ಲಿ ಅರ್ನಿಂಗ್ ಪವರ್, ಗಿವಿಂಗ್ ದ ಹೆಲ್ತ್ ಟು ಮೆನಿ ಪೀಪಲ್ ಖಂಡಿತ ನಮ್ಮ ಹತ್ರ ಇದೆ. ಅಂಡ್ ನೆಕ್ಸ್ಟ್ ಯಾರಾದ್ರೂ ಪೆಂಡಿಂಗ್ ಇದಾರೆ ಅಂದ್ರೆ, ವಿ ಹ್ಯಾವ್ ವೆರಿ ಗ್ರೇಟ್ ಸೆಷನ್ ಈ ವೀಕ್ ಅಲ್ಲೇ ಇನ್ನೊಂದು ಬ್ಯೂಟಿಫುಲ್ ಸೆಷನ್ ಇದೆ ನಮ್ದು. ಆ ಸೆಷನ್ಗೆ ನಾವು ತುಂಬಾ ಜನ, ಇವತ್ತು ಓನ್ಲಿ ಹೆಲ್ತ್ ವೆಲ್ನೆಸ್ ಪ್ರಾಡಕ್ಟ್ ಮಾತ್ರ ಬಂದಿದೆ, ಬಟ್ ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ವೆರಿ ಶಾರ್ಟ್ಲಿ ಮೆನಿ ಏನ್ ಹೇಳ್ಬೋದು ಪರ್ಫಾರ್ಮರ್ಸ್ ಆನ್ ದ ಸೇಮ್ ಸ್ಕ್ರೀನ್ ಫ್ರಮ್ ಫುಲ್ 1 hour. ಅಂಡ್ ನಿಮಗೆ ಖಂಡಿತ ಕಣ್ಣು ಮಿಟಿಕಿಸೋದ್ರ ಒಳಗಡೆ ಅವರು ಶೇರ್ ಮಾಡಿ ಹೋಗ್ತಾರೆ. ಆ ತರ ಸೆಷನ್ ಇದೆ ನಮ್ಮ ಹತ್ರ. ಸೊ ಇವತ್ತು ಜಸ್ಟ್ 4 minutes ಸ್ವಲ್ಪ ಡಿಲೇ ಆಯ್ತು ಟು ಅರ್ನ್ ಅವರ್ ಹೆಲ್ತ್. ಅಂಡ್ ಟುಮಾರೋ ವಿ ಹ್ಯಾವ್ ಎ ಗ್ರೇಟ್ ಸೆಷನ್ ಅಂದ್ರೆ ತುಂಬಾ ಜನಗಳಿಗೆ ಇರುವ ಕಾಮನ್ ಇಶ್ಯೂಸ್. ಆ ಕಾಮನ್ ಇಶ್ಯೂಸ್ ಅನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು, ದಟ್ ಈಸ್ ಕಾಲ್ಡ್ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್. ಅಬ್ಜೆಕ್ಷನ್ಸ್ ನಮ್ಮೊಳಗಡೆ ಇರುತ್ತೆ, ಹೊರಗಡೆ ಇರುತ್ತೆ, ಸಿಚುವೇಶನ್ ಅಲ್ಲಿ ಇರುತ್ತೆ. ಬಟ್ ಹೌ ಟು ಹ್ಯಾಂಡಲ್, ಹೌ ಟು ಮ್ಯಾನೇಜ್ ಅಂಡ್ ಹೌ ಟು ಓವರ್ಕಮ್, ಆ ಟಾಪಿಕ್ಕಿನ ಒಂದಿಗೆ ನಾಳೆ ಬರ್ತಾ ಇದ್ದೀವಿ. ಖಂಡಿತ ನಿಮ್ಮ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಬಿಕಾಸ್ ಆಫ್ ದೇರ್ ಅಬ್ಜೆಕ್ಷನ್ಸ್, ಖಂಡಿತ ಅವರನ್ನ ಜಸ್ಟ್ ಫಾರ್ ಇನಿಷಿಯಲ್ 30 minutes ಇರಬಹುದು. ಇನಿಷಿಯಲ್ 30 minutes ಗೆ ಬಂದ್ರೆ ಖಂಡಿತ ಅನದರ್ 30 minutes ಗೆ ಅವರೇ ಲಿಂಕ್ ಆಗ್ತಾರೆ. ರಿಕ್ವೆಸ್ಟ್ ದೆಮ್ ಎವ್ರಿಬಡಿ, ಬಿಕಾಸ್ ಆಫ್ ದೇರ್ ಸಿಚುವೇಶನ್, ಬಿಕಾಸ್ ಆಫ್ ದೇರ್ ಅಬ್ಜೆಕ್ಷನ್ ದೇ ಆರ್ ನಾಟ್ ಕನೆಕ್ಟಿಂಗ್. ಸೊ ಅದನ್ನ ಓವರ್ಕಮ್ ಮಾಡಿಸಿ ನೀವು ಅವರನ್ನ ಇನ್ವೈಟ್ ಮಾಡಿ ನಾಳೆಗೆ. So with this, I am going to conclude or complete today's session. So tomorrow we will meet with more and more number. So ಎಲ್ರಿಗೆ ಕೂಡ all the best and go safe. Good night. Welcome to tomorrow's program. Okay. Thank you. Bye. Thank you so much. Bye. Bye. Thank you. Thank you. Bye, sir. Yeah. Welcome.